रूपः कदा मह्यं ददाति स्वापदान्तिकम् देहं श्रीगुरोः श्रीयुतापदकमलं श्रीगुरून् वैष्णवांश्च श्रीरूपं साग्रजातं सह गणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सह गणललिता श्रीविशाखान्वितांश्च नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणि प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमाप्रदायते कृष्णाय कृष्णचैतन्यनाम्ने गौरत्रिषे नमः हे कृष्णकरुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः जय श्रीकृष्णचैतन्यप्रभो नित्यानन्द श्री अद्वैतगदाधर श्रीवासादि गौरभक्तवृन्द हरे कृष्ण 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 हरे 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 राम 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 हरे हरे ಹರೇ ಕೃಷ್ಣ. ನಿನ್ನೆ ನಾವು ಶ್ರೀರಾಮಚಂದ್ರ ಲಕ್ಷ್ಮಣ ಭರತ ಶತ್ರುಘ್ನ ಅವರ ವಿವಾಹ, ಮಿಥಿಲೆಯಲ್ಲಿ ಅವರ ವಿವಾಹ ಆಯಿತು. ನಂತರ ದಶರಥನ ಆದಿಯಾಗಿ ಎಲ್ಲ ನವವಧೂವರರು ಅಯೋಧ್ಯೆ ಕಡೆ ಪ್ರಯಾಣ ಮಾಡ್ತಾರೆ. ಆಗ ಕೆಲವು ಅಪಶಕುನಗಳನ್ನು ದಶರಥ ಕಾಣ್ತಾನೆ. ಅವನಿಗೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಸ್ವಲ್ಪ ಭಯನೂ ಆಗುತ್ತೆ. ಅವರು ವಸಿಷ್ಠನ ಕೇಳ್ತಾರೆ, ಏನಾದ್ರ ಸಮಸ್ಯೆ ಬರಬಹುದಾ ಅಂತ ಅವ್ರು ಕೇಳಿದಾಗ, ಬರಬಹುದು ನೋಡಿ ಅಂತ ಹೇಳ್ತಾರೆ. ಸರಿ, ಹಠಾತ್ ಆಗಿ ಬಿರುಗಾಳಿ ಹೇಳುತ್ತೆ. हरे कृष्ण माताजी, म्यूट ಮಾಡಿ ಜಮುನಾ ಮಾತಾಜಿ. ಪ್ಲೇಟ್ ವೈಸ್ ರೆಡಿ ಜಮುನಾ ಮಾತಾಜಿ ಮ್ಯೂಟ್ ಮಾಡಿ ದಯವಿಟ್ಟು. ರಕ್ಷಿತಾ ಮಾತಾಜಿ ಅವ್ರನ್ನ ಮ್ಯೂಟ್ ಮಾಡಿ. ಎಸ್ ಪ್ರಭು. ಹರೇ ಕೃಷ್ಣ. ಸೊ ಈ ರೀತಿ ವಶಿಷ್ಠ ಮತ್ತು ದಶರಥ ಮಾತಾಡ್ಕೋತಾ ಇರಬೇಕಾದ್ರೆ ಒಂದು ದೊಡ್ಡ ಬಿರುಗಾಳಿ ಇರುತ್ತೆ. ಅಲ್ಲಿದ್ದಂತಹ ಮರಗಳೆಲ್ಲ ಉರುಳು ಬೀಳುತ್ತೆ. ಆಗ ವಿಶ್ವಾಮಿತ್ರರಾಗಲೇ ಬೇರೆ ಕಡೆ ಹೊರಟೋಗಿರ್ತಾರೆ. ಅವರೆಲ್ಲ ವಶಿಷ್ಠ ಮತ್ತು ಇನ್ನು ಕೆಲವು ಋಷಿಗಳು, ರಾಜ ಹಾಗೂ ಅವನ ಮಕ್ಕಳು, ಇವರು ಮಾತ್ರ ಪ್ರಜ್ಞೆಯಿಂದ ಇರ್ತಾರೆ. ಬಾಕಿಯವರೆಲ್ಲ ಪ್ರಜ್ಞೆ ಕಳ್ಕೊಂಡ್ಬಿಡ್ತಾರೆ. ಆಗ ಅಲ್ಲಿಗೆ ಯಾರು ಪ್ರಕಟ ಆಗ್ತಾರೆ ಅಂತಂದರೆ ಪರಶುರಾಮ ದೇವರು ಪ್ರಕಟ ಆಗ್ತಾರೆ. ತಂ ದೃಷ್ಟ್ವಾ ಭೀಮಸಂಕಾಶಂ ಜ್ವಲಂತಮಿವ ಪಾವಕಂ ವಶಿಷ್ಠ ಪ್ರಮುಖ ವಿಪ್ರ ಜಪಹೋಮಪರಾಯಣಾಃ. ಪರಶುರಾಮರು ಪ್ರಕಟ ಆದಾಗ ಅವರು ಬೆಂಕಿಯಂತೆ ಕಾಣ್ತಾ ಇರ್ತಾರೆ. ವಶಿಷ್ಠರು ಮತ್ತು ಉಳಿದ ವಿಪ್ರರು ಅವರು ತಮ್ಮಲ್ಲೇ ಮಾತಾಡ್ಕೋತಾರೆ. ಏನಂತಾರೆ ಅಂತಂದರೆ, ಎರಡು ದೊಡ್ಡ ಧನುಸ್ಸುಗಳಿತ್ತು. ಒಂದು ಶಿವಧನುಸ್ಸು, ಅದು ಜನಕ ಮಹಾರಾಜನ ಆಸ್ಥಾನದಲ್ಲಿತ್ತು. ಇನ್ನೊಂದು ದೊಡ್ಡ ಧನುಸ್ಸು ಇರೋದು ವಿಷ್ಣು ಧನಸ್ಸು. ಆ ವಿಷ್ಣು ಧನಸ್ಸು ಈ ಪರಶುರಾಮರ ಕೈಯಲ್ಲಿದೆ. ಎರಡೂ ಸಹಿತ ವಿಶ್ವಕರ್ಮರೇ ಮಾಡಿತ್ತು. ಏನು ಉದ್ದೇಶ ಅಂತಂದರೆ, ಹಿಂದೆ ದೇವತೆಗಳಿಗೆ ತಿಳ್ಕೋಬೇಕಾಗಿತ್ತು ಹರಿಶ್ರೇಷ್ಠನ ಅಥವಾ ಹರಶ್ರೇಷ್ಠನ ಅಂತ. ಅದಕ್ಕೋಸ್ಕರ ಅವರು ಹರಿಹರರ ನಡುವೆ ಒಂದು ಸ್ಪೋರ್ಟಿವ್ ಆಗಿರುವಂಥ ಒಂದು ಯುದ್ಧನ ಏರ್ಪಡಿಸ್ತಾರೆ. ವಿಷ್ಣು ಮತ್ತು ಶಿವ ಪರಸ್ಪರ ಒಬ್ಬರನ್ನ ಇನ್ನೊಬ್ಬರು ಗೆಲ್ಲೋಕ್ಕೋಸ್ಕರ ದೊಡ್ಡ ಯುದ್ಧ ಮಾಡ್ತಾರೆ. ಎಲ್ಲರಿಗೂ ರೋಮಾಂಚನ ಆಗುತ್ತೆ ಯುದ್ಧವನ್ನು ನೋಡ್ತಾ. ಆದರೆ ಯುದ್ಧ ಆಗಬೇಕಾದ್ರೆ ಒಂದು ಸಾರಿ ವಿಷ್ಣು ಹೂಂಕಾರ ಮಾಡ್ತಾರೆ. ತದಾ ತು ಜೃಂಭಿತಂ ಶೈವಂ ಧನುರ್ಭೀಮ ಪರಾಕ್ರಮಂ ಹೂಂಕಾರೇಣ ಮಹಾದೇವ ಸ್ತಂಭಿತೋಥ ತ್ರಿಲೋಚನಃ. ಆ ಹೂಂಕಾರದಿಂದ
ಶಿವನ ಧನುಸ್ಸು ಬಂಧನ ಆಗೋಗುತ್ತೆ. ಅಂದರೆ ಅದನ್ನು ಬಳಸೋಕ್ಕೆ ಆಗಲ್ಲ. ಆಗ ಮಹಾದೇವ ಯುದ್ಧದಲ್ಲಿ ಸೋಲೊಪ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಹರನಿಗಿಂತ ಹರಿಯೇ ಶ್ರೇಷ್ಠ ಅಂತ. ಆಯಿತು. ತದನಂತರ ಶಿವ ಏನು ಮಾಡ್ತಾರೆ ಅಂದರೆ ಅವರ ಧನಸ್ಸನ್ನು ದೇವರಾತನಿಗೆ ಕೊಡ್ತಾರೆ. ನಾವು ನಿನ್ನೆ ಕೇಳಿದ್ವಿ. ಅದು ದೇವರಾತ ಮಿಥಿಲೆಯ ರಾಜರ ಪರಂಪರೆಯಲ್ಲಿ ಬಂದವರು. ಅವರ ಪರಂಪರೆಯಲ್ಲೇ ಜನಕ ಮಹಾರಾಜ ಇದ್ದಿದ್ದು. ಕಡೆಗೆ ಅದು ಜನಕ ಮಹಾರಾಜರಿಗೆ ಸೇರುತ್ತೆ. ಜನಕ ಮಹಾರಾಜರು ಶಿವನನ್ನು ಸುಪ್ರೀತಗೊಳಿಸಿ ಅದನ್ನು ತಮ್ಮ ವಶ ಮಾಡ್ಕೋತಾರೆ. ಮತ್ತು ವಿಷ್ಣು ತಮ್ಮ ಧನಸ್ಸನ್ನು ಋಚಿಕರಿಗೆ ಕೊಡ್ತಾರೆ. ಆ ಋಚಿಕ ಋಷಿ ಅವರು ತಮ್ಮ ಮಗನಾದಂತಹ ಜಮದಗ್ನಿಗೆ ಕೊಡ್ತಾರೆ. ಅದು ಜಮದಗ್ನಿಯ ಕಾಲ ನಂತರ ಅವರ ಮಗನಾದ ಪರಶುರಾಮರ ಕೈಗೆ ಬರುತ್ತೆ. ಪರಶುರಾಮರು ಅಲ್ಲಿ ಬಂದಿದ್ದೇ ಒಂದು ಮುಖ್ಯ ಉದ್ದೇಶದಿಂದ. ಅವರಿಗೆ ಶಿವಧನಸ್ಸು ಮುರಿದಿದ್ದ ತಕ್ಷಣ ಗೊತ್ತಾಗಿರುತ್ತೆ ವಿಚಾರ. ಯಾರು ಶಿವಧನಸ್ಸನ್ನು ಮುರಿದಿದ್ದಾರೆ, ಅವರ ಪರಾಕ್ರಮ ಏನು ನೋಡಬೇಕು ಅನ್ನುವಂತಹ ಒಂದು ಕಾತರ ಇದೆ ಅಂತ ಪರಶುರಾಮ ಬರ್ತಾರೆ. ಬಂದ್ಬಿಟ್ಟು ನೀನು ಶಿವಧನಸ್ಸನ್ನು ಹೆದೆ ಇರಿಸೋ ಸಮಯದಲ್ಲಿ ಮುರಿದಾಕಿದ್ಯಾ, ಈಗ ನನ್ನ ಹತ್ರ ವಿಷ್ಣು ಧನಸ್ಸು ಇದೆ, ತಗೋ, ಈ ವಿಷ್ಣು ಧನಸ್ಸನ್ನು ನೀನು ಹೆದೆ ಇರಿಸು, ಸಾಧ್ಯನಾ ಅಂತ ಪರಶುರಾಮ ರಾಮನಿಗೆ ಕೇಳ್ತಾರೆ. ಆಗ ರಾಮ ಆ ಧನಸ್ಸನ್ನು ಹಠಾತ್ತಾಗಿ ವಿಶ್ವಾಮಿತ್ರರ ಕೈಯಿಂದ ತಗೊಳ್ತಾರೆ. ತಗೊಂಡ್ಬಿಟ್ಟು ಮಿಂಚಿನಂತೆ ಆ ಧನಸ್ಸಿನ ಎದೆ ಏರಿಸ್ತಾರೆ. ಎದೆ ಏರಿಸಿದಲ್ಲದೆ ಪರಶುರಾಮರ ಕೈಯಿಂದ ಒಂದು ಬಾಣವನ್ನು ತಗೊಂಡು ಕ್ರೋಧಿತನಾದಂತಹ ರಾಮ, ಸಾಮಾನ್ಯವಾಗಿ ರಾಮ ಅಷ್ಟು ಕೋಪದಿಂದ ಇರೋದಿಲ್ಲ, ಬಟ್ ಈ ಪ್ರಸಂಗದಲ್ಲಿ ಅವರು ಕ್ರೋಧವನ್ನು ವ್ಯಕ್ತಪಡಿಸ್ತಾರೆ. ಕ್ರೋಧಿತನಾದಂತಹ ರಾಮ ಬಾಣವನ್ನು ಬಿಲ್ಲಿಗೆ ಏರಿಸಿ ಅದನ್ನು ಎಳೆದು ಪರಶುರಾಮರಿಗೆ ಹೇಳ್ತಾರೆ, ಓ ಪರಶುರಾಮ, ನೀವು ಬ್ರಾಹ್ಮಣರು ಹಾಗೂ ನೀವು ವಿಶ್ವಾಮಿತ್ರರ ಸಂಬಂಧಿಗಳು ಹೌದು. ಆದ್ದರಿಂದ ನಿಮಗೆ ನಾನು ಗೌರವ ಕೊಡಬೇಕು. ನಾನು ನಿಮ್ಮನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಬಾಣವನ್ನು ನಾನು ಎಲ್ಲಿಗೆ ಬಿಡಬೇಕು ಹೇಳಿ. ನಿಮ್ಮ ನಡಿಗೆ ಅಂದರೆ ನೀವು ಪರಶುರಾಮರಿಗೆ ಮನೋವೇಗ ಇರುತ್ತೆ. ಎಲ್ಲಿ ಅವ್ರ ಮನಸ್ಸಲ್ಲಿ ಬಯಸ್ತಾರೋ ಅಷ್ಟು ದೂರ ಹೋಗುವಂಥ ಮನೋವೇಗ ಇರುತ್ತೆ. ಅದಕ್ಕೆ ನಾನು ಹೊಡಿಬೇಕಾ ಈ ಬಾಣನ, ಅಥವಾ ನಿಮ್ಮ ತಪಸ್ಸಿಗೆ ಹೊಡಿಬೇಕಾ ಹೇಳಿ ಅಂತ ಹೇಳ್ತಾರೆ. ಆಗ ಪರಶುರಾಮರು ಹೇಳ್ತಾರೆ, ಓ ರಾಮ, ನಿನ್ನ ಬಾಣದ ಶಕ್ತಿ ಮುಂದೆ ಬೇರೆ ಯಾವುದೂ ಇಲ್ಲ. ನೀನು ನನ್ನ ನಡಿಗೆ ಅಥವಾ ನನ್ನ ಗಮನ ಶಕ್ತಿಯಿಂದ ತಗೋಬೇಡ, ನನ್ನ ತಪಸ್ಸಿಗೆ ಹೂಡು ಬಾಣನ ಅಂತ ಪರಶುರಾಮ ದೇವರು ಹೇಳ್ತಾರೆ. ಈಗ ನಮಗೆಲ್ಲ ಅನುಮಾನ ಬರುತ್ತೆ, ಏನಿದು ಪರಶುರಾಮನು ದಶಾವತಾರದಲ್ಲಿ ಒಬ್ಬರು, ಶ್ರೀರಾಮನು ದಶಾವತಾರದಲ್ಲಿ ಒಬ್ಬರು, ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರಲ್ಲ, ಏನಿದು ಅನ್ನುವಂತಹ ಒಂದು ಸಂಶಯ ನಮ್ಮ ಮನಸ್ಸಲ್ಲಿ ಮೂಡಿಬರುತ್ತೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಈ ಕಥೆಯನ್ನು ಕೊಟ್ಟಿಲ್ಲ, ಅಂದರೆ ಯಾಕೆ ಈ ಥರ ಆಯಿತು ಅನ್ನೋ ಒಂದರ ಎಕ್ಸ್ಪ್ಲನೇಷನ್, ವಿವರಣೆಯನ್ನು ಕೊಟ್ಟಿಲ್ಲ. ಬರೀ ಕಥೆನ ಹೇಳಿಬಿಟ್ಟು ಅಲ್ಲಿಗೆ ಬಿಟ್ಟಿದ್ದಾರೆ ಅಷ್ಟೇ. ಆದರೆ ಶ್ರೀ ಮಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಮಹಾಭಾರತದಲ್ಲೇ ರಾಮಾಯಣದ ಉಲ್ಲೇಖವೂ ಇದೆ. ಆ ರಾಮಾಯಣದ ಉಲ್ಲೇಖದಲ್ಲಿ ಈ ರಾಮಾಯಣದ ಕೆಲವು ಪ್ರಸಂಗಗಳನ್ನು ತೆಗೆದುಕೊಂಡು ಅದರ ಒಳ ಅರ್ಥ ಮತ್ತು ಅದರ ಹಿಂದೆ ಇರುವಂತಹ ಕಾರಣಗಳು ಅದನ್ನು ಕೊಡ್ತಾರೆ, ಬಿಚ್ಚಿಡ್ತಾರೆ. ಸೊ ಇಲ್ಲಿ ಪರಶುರಾಮ ಮತ್ತು ರಾಮರು ಪರಸ್ಪರ ಏಕೆ ಈ ಥರ ಪರಸ್ಪರ ಮುಖಗೊಂಡರು ಅನ್ನೋದಕ್ಕೆ ಕೆಲವು ಕಾರಣಗಳಿದೆ. ಒಂದೇನೆಂದರೆ ಇಬ್ಬರು ವಿಷ್ಣುವೇ ಅನ್ನೋದನ್ನು ತೋರಿಸೋದು. ಏಕೆಂದರೆ ಸಾಮಾನ್ಯವಾಗಿ ಆ ವಿಷ್ಣು ಧನಸ್ಸನ್ನು ಎಲ್ಲರೂ ಹೆದೆ ಏರಿಸಿ ಬಾಣ ಹೂಡಿ ಬಳಸೋಕ್ಕೆ ಸಾಧ್ಯ ಇರಲ್ಲ, ಕೇವಲ ವಿಷ್ಣು ಮಾತ್ರ ಸಾಧ್ಯ. ಸೊ ಅದರಿಂದ ಇದನ್ನು ಪರಶುರಾಮರು ಮಾಡಿದರು, ಅವರು ವಿಷ್ಣು ಅಂತ ಗೊತ್ತಿತ್ತು. ಈಗ ರಾಮ ಅದನ್ನು ಮಾಡ್ತಾರೆ, ಆವಾಗ ರಾಮನು ಸಹಿತ ವಿಷ್ಣು ಅಂತ ಗೊತ್ತಾಗುತ್ತೆ. ಒಂದು ಕಾರಣ.
ಇನ್ನೊಂದು ಕಾರಣ ನಾಸ್ತಿಕರು ಅಥವಾ ದೈತ್ಯರು, ದಾನವರು ಅವರನ್ನು ದಿಗ್ಭ್ರಮೆಗೊಳಿಸೋಕ್ಕೋಸ್ಕರ. ಅವರೇನು ಅನ್ಕೋತಾರೆ, ನೋಡ್ರಪ್ಪ ನೀವು ಪರಶುರಾಮ ದೇವರಂತೀರ, ರಾಮ ದೇವರಂತೀರ, ಇಬ್ಬರು ಪರಸ್ಪರ ಕಿತ್ತಾಡ್ತಾ ಇದ್ದಾರೆ, ಏನಪ್ಪ ಇದು ದೇವರ ಆಡುವಂತಹ ಲಕ್ಷಣನ ಅಂತ ಅವರು ದಿಗ್ಭ್ರಮೆಗೊಳ್ತಾರೆ. ಅದಕ್ಕೋಸ್ಕರ ಅವರನ್ನು ದಿಗ್ಭ್ರಮೆಗೊಳಿಸೋಕ್ಕೋಸ್ಕರ, ಅವರನ್ನು ಭ್ರಮಣೆ ಮಾಡೋಕ್ಕೋಸ್ಕರ ಇದನ್ನು ಮಾಡಿದರು. ಭಕ್ತರಿಗೆ ರಾಮ ಮತ್ತು ಪರಶುರಾಮ ಒಂದು ಕ್ಷಣ ಅವರು ಇಬ್ಬರು ಅವರ ಮಿಲನ ಅಂದರೆ ಇಬ್ಬರು ಒಬ್ಬರೇ ಆಗ್ತಾರೆ. ಅದನ್ನು ಭಕ್ತರು ಮಾತ್ರ ನೋಡ್ತಾರೆ, ಎಲ್ಲರೂ ನೋಡೋದಿಲ್ಲ. ಆಗ ಭಕ್ತರಿಗೇನು ಗೊತ್ತಾಗುತ್ತೆ ಅಂತಂದರೆ ರಾಮ ಮತ್ತು ಪರಶುರಾಮ ಇಬ್ಬರು ಒಬ್ಬರೇ ಅನ್ನೋದು ಗೊತ್ತಾಗುತ್ತೆ. ಅಷ್ಟಿಲ್ಲದೆ ಪರಶುರಾಮ ದೇವರು ನನ್ನ ಎದೆಗೆ ಬಾಣ ಹೂಡು ಅಂತ ಹೇಳ್ತಾರೆ ರಾಮನಿಗೆ. ಹಾಗೂ ಆಮೇಲೆ ನಾವು ಕೇಳಿದ ಹಾಗೆ ನನ್ನ ತಪಸ್ಸಿನ ನೀನು ತಪಸ್ಸಿಗೆ ಬಾಣ ಹೊಡಿ ಅಂತ ಹೇಳ್ತಾರೆ. ಏನಿದರ ಅರ್ಥ ಅಂತಂದರೆ, ಹಿಂದೆ ಒಬ್ಬ ಅತುಲ ಅನ್ನುವಂತಹ ರಾಕ್ಷಸ ಇದ್ದ. ಆ ರಾಕ್ಷಸ ಬ್ರಹ್ಮದೇವರನ್ನ ಗಾಢವಾಗಿ ತಪಸ್ಸು ಮಾಡಿ ಅವರನ್ನು ಸುಪ್ರೀತಗೊಳಿಸಿದಾಗ ಅವನು ವರ ಕೇಳ್ತಾನೆ, ನಾನು ಯಾವತ್ತೂ ಸಾಯಬಾರದು, ನಾನು ವಿಶ್ವದ ಎಲ್ಲ ಕಡೆ ಆವರಿಸಬೇಕು, ನಾನು ಯಾವತ್ತೂ ಸೋಲಬಾರದು ಅಂತ ವರ ಕೇಳ್ತಾನೆ. ಆಗ ಬ್ರಹ್ಮದೇವರು ಆಯಿತು, ಆದರೆ ನೀನು ಯಾವತ್ತೂ ಸಾಯಬಾರ್ದು ಅನ್ನೋದ್ರ ಬದಲು ಯಾವತ್ತೂ ವಿಷ್ಣು ಯುದ್ಧದಲ್ಲಿ ಸೋಲ್ತಾನೆ ಅವತ್ತು ನೀನು ಸಾಯ್ತೀಯ, ಅದು ಬಿಟ್ಟರೆ ನೀನು ಸಾಯೋದಿಲ್ಲ ಅಂತ ಹೇಳ್ತಾರೆ. ಆಗ ಅವನೊಬ್ಬ ದೈತ್ಯನಾಗಿದ್ದರೂ ಅವನಿಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅವನಿಗೆ ಗೊತ್ತಿತ್ತು ಯಾವತ್ತೂ ವಿಷ್ಣು ಯುದ್ಧದಲ್ಲಿ ಸೋಲೇ ಇಲ್ಲ. ಯಾವ ದೇವತೆಗಳ ಮೇಲೆ ಯುದ್ಧ ಮಾಡಿರ್ಬೋದು, ಉದಾಹರಣೆಗೆ ಇವಾಗ ತಾನೇ ಮಹಾದೇವನ ಮೇಲೆ ಯುದ್ಧ ಮಾಡಿದ ಪ್ರಸಂಗ ನೋಡಿದ್ವಿ, ಅಥವಾ ಯಾವುದೇ ದಾನವರ ಮೇಲೆ ಯುದ್ಧ ಮಾಡಿರ್ಬೋದು. ವಿಷ್ಣುವನ್ನು ಸೋಲ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಸೊ ಅದರಿಂದ ವಿಷ್ಣುವನ್ನು ಸೋಲಿಸ್ಬೇಕು ಅಂದರೆ ಯಾರ ಕೈಲಿಂದ ಸಾಧ್ಯ ಅಂದರೆ ಮತ್ತೆ ವಿಷ್ಣುವಿನಿಂದ ಮಾತ್ರ ಸಾಧ್ಯ, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಈ ಒಂದು ಲೀಲೆಯಲ್ಲಿ ಪರಶುರಾಮ ಸೋತಂತೆ ನಟಿಸ್ತಾನೆ, ಅಂದರೆ ಸೋತ ರೀತಿಯಲ್ಲಿ ಆ ಲೀಲೆ ಏರ್ಪಾಡಾಗಿದೆ. ಪರಶುರಾಮ ಸೋತಾಗ ಏನಾಯಿತು ಅಂದರೆ, ಈ ಅತುಲ ಏನು ಮಾಡಿದ್ದ ಅಂತಂದರೆ ಇನ್ನೊಂದು ತಪಸ್ಸೆ ಮಾಡಿ ಶಿವನನ್ನು ಸುಪ್ರೀತಗೊಳಿಸಿದ್ದ. ಹಾಗೂ ಶಿವನಿಗೆ ಏನು ವರ ಕೇಳಿದ್ದ ಅಂತಂದರೆ, ನಾನು ವಿಷ್ಣುವಿನ ದೇಹದಲ್ಲಿ ಸೇರಬೇಕು ಅಂತ ವರ ಕೇಳಿದ್ದ. ಸೊ ರೀತಿಯಾಗಿ ಪರಶುರಾಮರು ಸೋತಾಗ ಅತುಲನ ಸಾವು ಸನ್ನಿಹಿತವಾಯಿತು, ಆದರೆ ಇನ್ನೂ ಸತ್ತಿಲ್ಲ. ಏನು ಮಾಡಿರ್ತಾನೆ ಇವನು ಅತುಲ ಅಂತಂದರೆ, ವಿಷ್ಣು ದೇಹದಲ್ಲಿ ಸೇರಿಕೊಂಡು ಅವನು ಅಲ್ಲಿ ತಪಸ್ಸೆ ಮಾಡ್ತಾ ಕೂತಿರ್ತಾನೆ. ಯಾಕಂದರೆ ವಿಷ್ಣುವಿನ ದೇಹಕ್ಕೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ, ಅಲ್ಲಿ ಎಲ್ಲ ರಕ್ಷಣೆ ಇರುತ್ತೆ. ಆದ್ದರಿಂದ ಅವನು ಅಲ್ಲಿ ಸೇರಿಕೊಂಡು ತಪಸ್ಸೆ ಮಾಡ್ತಾ ಕೂತಿರ್ತಾನೆ, ಪರಶುರಾಮರ ದೇಹವನ್ನು ಹೊಕ್ಕು. ಸೊ ಆಗ ಯಾವಾಗ ತಪಸ್ಸಿಗೆ ಬಾಣ ಹೊಡಿ ಅಂದಾಗ ಅರ್ಥ ಏನು ಅಂತಂದರೆ, ಅತುಲನಿಗೆ ಬಾಣ ಹೊಡಿ, ಯಾಕಂದರೆ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರೋಂಥ ಅತುಲನಿಗೆ ಬಾಣ ಹೊಡಿ ಅನ್ನೋದರ ಒಳ ಅರ್ಥ. ಸೊ ಈ ರೀತಿಯಾಗಿ ರಾಮದೇವರು ಬಾಣವನ್ನು ಬಿಟ್ಟಾಗ ಅತುಲನ ಸಂಹಾರ ಆಗುತ್ತೆ. ಇದು ಅದರಲ್ಲಿ ಒಂಥರ ಇನ್ನೊಂದು ಒಳಕತೆ. ಸರಿ, ಆಯಿತು, ಪರಶುರಾಮ ರಾಮರ ಮಿಲನವೂ ಆಯಿತು. ಪರಶುರಾಮ ದೇವರು ಅಲ್ಲಿಂದ ಮಹೇಂದ್ರ ಪರ್ವತಕ್ಕೆ ಹೊರಟೋಗ್ತಾರೆ. ರಾಮ ಈ ವಿಷ್ಣು ಧನಸ್ಸನ್ನು ವರುಣದೇವನಿಗೆ ಕೊಟ್ಬಿಟ್ಟು ತಾವು ಅಲ್ಲಿಂದ ಮತ್ತೆ ಅಯೋಧ್ಯೆ ಕಡೆ ಪ್ರಯಾಣ ಮಾಡ್ತಾರೆ. ಈ ಒಂದು ಎಲ್ಲ ಪ್ರಸಂಗವನ್ನು ನೋಡಿ ದಶರಥರಿಗೆ ತುಂಬ ಆನಂದ ಆಗುತ್ತೆ. ಯಾಕಂದರೆ ನಾವು ಅವತ್ತು ಹೇಳಿದಂಗೆ ಪರಶುರಾಮರು ಇಡೀ ಭೂಮಂಡಲವನ್ನು 21 ಬಾರಿ ಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡ್ತಾಯಿದ್ರು. ಆದರೆ ಯಾರನ್ನು ಸಂಹಾರ ಮಾಡ್ತಾ ಇರಲಿಲ್ಲ ಅಂತಂದರೆ, ಉದಾಹರಣೆಗೆ ಕ್ಷತ್ರಿಯರು ಯಾರು ಮದುವೆ ಮಾಡ್ಕೋತಾ ಇರ್ತಾರೆ ಅವ್ರನ್ನ ಸಂಹಾರ ಮಾಡ್ತಾ ಇರಲ್ಲ. ಆವಾಗ ದಶರಥ ಪರಶುರಾಮ ದೇವರು ಬಂದರು ಅಂದಾಗ ಅವ್ನು ಮದುವೆ ಮಾಡ್ಕೋತಾ ಇದ್ದ. ಸೊ ಈ ರೀತಿಯಾಗಿ ಪರಶುರಾಮ ದೇವರು ಕಂಡು ಬಹಳ ಹೆದರಿದ್ದ ದಶರಥ. ಏನಾಗ್ಬಿಡುತ್ತೋ ನನ್ನ ಮಗನಿಗೆ ಅಂತ ಹೆದರಿದ್ದ. ಆದರೆ ಇಲ್ಲಿ ನೋಡಿದ್ರೆ ತನ್ನ ಮಗ ವಿಜಯಿಯಾಗಿದ್ದನ್ನು ನೋಡಿ ದಶರಥನಿಗೆ ತುಂಬ ಆನಂದ ಆಯಿತು. ತನ್ನ ಮಗನನ್ನು ತಬ್ಕೊಂಡು ಅವನ ತಲೆಯನ್ನು ಮೂಸಿ ಚುಂಬನವನ್ನು ಕೊಟ್ಟ. ಏನನ್ನಿಸ್ತು ದಶರಥನಿಗೆ ಅಂತಂದರೆ, ನನ್ನ ಮಗ ಮತ್ತೆ ಹುಟ್ಟು ಬಂತ ಅಂತ ಅನಿಸ್ತು. ಸೊ ಈ ರೀತಿಯಾಗಿ ಎಲ್ಲರೂ ಮತ್ತೆ ಪ್ರಯಾಣ ಮುಂದುವರಿಸಿ ಅಯೋಧ್ಯೆ ಸೇರ್ತಾರೆ. ಆಗ ಅಯೋಧ್ಯೆಯಲ್ಲಿ ಆ್ಯಕ್ಚುಲಿ ದಶರಥನ ರಾಣಿಯರೆಲ್ಲ ಅಯೋಧ್ಯೆಯಲ್ಲಿ ಇರ್ತಾರೆ. ಅವರು ಮೊದಲಿಗೆ ಸೀತೆ, ಊರ್ಮಿಳೆ ಹಾಗೂ ಮಾಂಡವಿ ಕೃತಿಯನ್ನು ನೋಡ್ತಾರೆ.
ತುಂಬ ಆನಂದ ಆಗುತ್ತೆ. ಅವರು ಎಲ್ಲ ತಮ್ಮ ಮಕ್ಕಳನ್ನು ಹಾಗೂ ತಮ್ಮ ಸೊಸೆಯರನ್ನು ಆನಂದದಿಂದ ವಿಶೇಷವಾದಂತಹ ಶುಭ ಪದಾರ್ಥಗಳಿಂದ ಅವರನ್ನು ಸ್ವಾಗತಿಸ್ತಾರೆ. ಆಯಿತು. ರಾಮ ಮತ್ತು ಸೀತೆ ಅಯೋಧ್ಯೆಯಲ್ಲಿ ಅವರ ಒಂದು ಆ ಪ್ರೇಮಪೂರ್ಣ ದಾಂಪತ್ಯ ನೋಡದೆ ತುಂಬ ಆನಂದವಾಗಿತ್ತು. ರಾಮನ ಹೃದಯ ಯಾವತ್ತೂ ಸೀತೆಯಲ್ಲೇ ನೆಲೆಸಿತ್ತು. ಎಲ್ಲ ಋತುಗಳಲ್ಲೂ ಅವನು ಸೀತೆಯ ಸೌಂದರ್ಯವನ್ನು ಆನಂದಿಸ್ತಾ ಇದ್ದ. ಮತ್ತು ಸೀತೆಗೆ ರಾಮ ಅಂದರೆ ಪಂಚಪ್ರಾಣ. ಅವರ ಮನಸ್ಸಿನಲ್ಲಿ ಬರುವಂತಹ ಪ್ರತಿಯೊಂದು ಆಲೋಚನೆಯನ್ನು ಅವರು ತಮ್ಮ ಹೃದಯಗಳಿಂದ ಅದನ್ನು ಕಮ್ಯುನಿಕೇಟ್ ಮಾಡ್ಕೋತಾ ಇದ್ರು. ಅಂದರೆ ಅವರ ಬಾಯಿಂದ ಮಾತಾಡೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಅವರ ಹೃದಯ ಪರಸ್ಪರ ಲಿಂಕ್ ಆಗಿತ್ತು. ಸೊ ಅದರಿಂದ ಒಬ್ಬರ ಮನಸ್ಸಿನಲ್ಲಿ ಬರೋ ಒಂದು ಆಲೋಚನೆ ಆಗಿರ್ಬೋದು, ಭಾವನೆ ಆಗಿರ್ಬೋದು, ಇನ್ನೊಬ್ಬರಿಗೆ ತಿಳಿತಾ ಇತ್ತು. ಪ್ರಿಯಾತು ಸೀತಾ ರಾಮಸ್ಯ ದಾರಾಹ ಪಿತೃಕೃತ ಇತಿ ಗುಣಾದ್ ರೂಪಗುಣ ಚಾಪಿ ಪ್ರೀತಿರ್ಭೂಯೋರ್ಭ್ಯವರ್ಧತ. ರೀತಿಯಾಗಿ ಹೇಗೆ ಸೀತೆ ತನ್ನ ತಂದೆ ಅಂದರೆ ಜನಕ ಮಹಾರಾಜರು ತಾನೇ ಮದುವೆ ಮಾಡಿಸಿದ್ದು, ಅವಳು ಅದನ್ನು ಹೃದಯದಿಂದ ಸ್ವೀಕರಿಸಿ ಯಾವತ್ತೂ ತನ್ನ ಪ್ರಿಯತಮನ ರಾಮನನ್ನು ಪ್ರೀತಿಯಿಂದ ನೋಡ್ಕೋತಾ ಇದ್ಲು. ಸರಿ, ಆಗ ಭರತ ಏನು ಮಾಡ್ದ ಅಂತಂದರೆ, ತನ್ನ ಮಾವ ಕೇಕೆಯ ದೇಶದಲ್ಲಿದ್ದಂತಹ ಕೇಕೆಯ ಸಹೋದರನಾದಂತಹ ಅಶ್ವಪತಿ ಅವರ ಮನೆಯಿಂದ ಓಲೆ ಬರುತ್ತೆ, ಬಂದು ನನ್ನ ಸ್ವಲ್ಪ ದಿನ ಇಲ್ಲಿ ಕಾಲ ಕಳೀರಿ ಅಂತ. ಸರಿ, ಭರತ ಶತ್ರುಘ್ನನ ಜೊತೆ, ಯಾಕಂದರೆ ಅವರಿಬ್ಬರು ಯಾವಾಗಲೂ ಜೊತೆಯಲ್ಲಿರ್ತಾಯಿದ್ರು, ಇಬ್ಬರು ದಶರಥನ ಆಜ್ಞೆಯಂತೆ ದಶರಥನ ಆಣತಿ ಪಡೆದು ಅವರು ಅಶ್ವಪತಿಯ ಮನೆಗೆ ಹೋಗ್ತಾರೆ, ಅವರ ಅರಮನೆಗೆ ಹೋಗ್ತಾರೆ. ಅಲ್ಲಿ ಅವರನ್ನು ವಿಶೇಷ ಸತ್ಕಾರ ಹಾಗೂ ಅನುರಾಗದಿಂದ ಅಶ್ವಪತಿ ಅವರನ್ನು ಚೆನ್ನಾಗಿ ನೋಡ್ಕೋತಾನೆ. ಸೊ ಅವರು ತುಂಬ ದಿನಗಳ ಕಾಲ ಅಲ್ಲಿ ವಾಸ ಮಾಡ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಯಾವತ್ತೂ ತಮ್ಮ ತಂದೆಯಾದ ದಶರಥನನ್ನೇ ಸ್ಮರಣೆ ಮಾಡ್ತಾ ಇರ್ತಾರೆ. ದಶರಥನಾದರೂ ಸಹಿತ ಎಲ್ಲ 4 ಮಕ್ಕಳನ್ನು ತನ್ನ ದೇಹದ ಬೇರೆ ಬೇರೆ ಅಂಗಗಳಂತೆ ಪ್ರೀತಿ ಮಾಡ್ತಾ ಇರ್ತಾನೆ. ರಾಮನ್ನ ಅವನು ತುಂಬ ಇಷ್ಟಪಟ್ಟಿದ್ರು ಸಹಿತ ಬೇರೆ ಮಕ್ಕಳನ್ನೇನು ಭೇದಭಾವ ಮಾಡ್ತಾ ಇರಲ್ಲ. ಅವನು ಸಹಿತ ತನ್ನ ಮಕ್ಕಳಾದ ಭರತ ಶತ್ರುಘ್ನರನ್ನು ಯಾವಾಗಲೂ ನೆನೆಸ್ಕೋತಾ ಇರ್ತಾನೆ. ಬಹಳ ವರ್ಷಗಳು ಕಳೀತು, ಸುಮಾರು 12 ವರ್ಷಗಳು ಕಳೀತು ಈ ರೀತಿ. ರಾಮ ಇನ್ನೂ ಚೆನ್ನಾಗಿ ಬೆಳೀತಾನೆ. ಅವನ ರೂಪ, ಅವನ ಶಕ್ತಿ, ಅವನ ಅಸೂಯೆ ಪಡೆದೇ ಇರುವಂತಹ ಗುಣ, ಎಲ್ಲ ಗುಣಗಳು ಎಲ್ಲರಿಗೂ ಇಷ್ಟ ಆಗುತ್ತೆ. ದಶರಥ ಹೇಗಿದ್ನೋ, ಹೇಗೆ ಬೆಳೆದ್ನೋ, ದಶರಥನ ಗುಣಗಳೇನಿತ್ತೋ ಅವೆಲ್ಲ ಗುಣಗಳು ಮತ್ತಿನ್ನೂ ಹೆಚ್ಚು ರಾಮನಲ್ಲಿ ಪ್ರಕಟ ಆಗುತ್ತೆ. ರಾಮನ ಗುಣಗಳು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಕೃಷ್ಣ ಗೀತೆಯಲ್ಲಿ ಉಪದೇಶ ಮಾಡ್ತಾನೆ ನೋಡಿ, ಅದನ್ನು ನಾವು ಪಾಲನೆ ಮಾಡಬೇಕು. ಆದರೆ ಕೃಷ್ಣ ಮಾಡಿದಂತಹ ಲೀಲೆಗಳನ್ನು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ, ಕೃಷ್ಣನ ಅನುಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ರಾಮ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮ, ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಗುಣಗಳನ್ನು ಬೆಳೆಸ್ಕೋಬೇಕು ಅನ್ನೋದನ್ನು ನಮಗೆ ಒಂದು ನಿದರ್ಶನ, ಎಕ್ಸಾಂಪಲ್ ಆಗಿ ರಾಮದೇವರು ನಮಗೆ ತೋರಿಸ್ಕೊಡ್ತಾರೆ. ಆದ್ದರಿಂದ ರಾಮದೇವರ ಗುಣಗಳನ್ನು ನಾವು ಸ್ವಲ್ಪ ಈಗ ಸ್ಮರಣೆ ಮಾಡೋಣ. ಸತು ನಿತ್ಯಂ ಪ್ರಶಾಂತಾತ್ಮ ಮೃದು ಪೂರ್ವಚ ಭಾಷತೆ ಉಚ್ಯಮಾನೋಪಿ ಪುರುಷಂ ನೋತ್ತರಂ ಪ್ರತಿಪದ್ಯತೆ. ಏನದು ಅಂತಂದರೆ, ನಿತ್ಯಂ ಪ್ರಶಾಂತಾತ್ಮ, ಯಾವತ್ತೂ ರಾಮದೇವರ ಮನಸ್ಸು ಪ್ರಶಾಂತವಾಗಿತ್ತು. ಮೃದು ಪೂರ್ವಂ ಚ ಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಯಾರಾದರೂ ಕರ್ಕಶವಾಗಿ ಅವರನ್ನು ಮಾತಾಡಿಸಿದ್ರೂ ಸಹಿತ ರಾಮದೇವರು ಯಾವತ್ತೂ ಕರ್ಕಶವಾಗಿ ಉತ್ತರ ಕೊಡ್ತಾ ಇರಲಿಲ್ಲ, ಮೃದುವಾಗಿ ಮಾತಾಡ್ತಾ ಇದ್ರು.
ಕತ್ ಕಥಂಚಿದ್ ಉಪಕಾರೇಣ ಕೃತೇನೈಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಂ ಶತಂ ಅಪ್ಯಾತ್ಮವತ್ತಯ. ಏನಿದರ ಅರ್ಥ ಅಂತಂದರೆ, ಕಥಂಚಿತ್ ಉಪಕಾರೇಣ, ಯಾರಾದರೂ ಒಂದು ಉಪಕಾರ ಮಾಡಿಬಿಟ್ರೆ ಅದನ್ನು ರಾಮ ಯಾವತ್ತೂ ಮರಿತಾ ಇರಲಿಲ್ಲ, ಯಾವಾಗಲೂ ಒಂದು ಸ್ಮರಣೆ ಮಾಡ್ತಾಯಿದ್ರು. ಅದೇ ನ ಸ್ಮರತಿ ಅಪಕಾರಾಣ, ಯಾರಾದರೂ ನೂರಾರು, ಶತಂ ಅಪಕಾರಾಣ, ನೂರಾರು ಅಪಕಾರ ಅಂದರೆ ತೊಂದರೆ ಕೊಟ್ಟರೂ ಸಹಿತ ರಾಮ ಅದನ್ನು ಸ್ಮರಣೆಯಲ್ಲಿ ಇಟ್ಕೋತಾ ಇರಲಿಲ್ಲ. ಸೊ ಹೇಗೆ ಅಂತಂದರೆ, ಭಗವಂತ ನಿಮಿಷ ಅನಿಮಿಷ ಅಂತ ಹೇಳ್ತೀವಿ ವಿಷ್ಣುವಿನ, ಅವನು ಕಣ್ಣು ಮಿಟಕ್ಸಲ್ಲ ಅಂತ. ಯಾವ ಕಣ್ಣು ಮಿಟಕ್ಸಲ್ಲ ಅಂದರೆ, ತನ್ನ ಭಕ್ತ ಏನಾದರೂ ಒಳ್ಳೆಯದನ್ನು ಮಾಡ್ತಾನ ಅಂತ ಕಾತರತೆಯಿಂದ ನೋಡ್ತಾ ಇರ್ತಾನೆ ಭಗವಂತ. ಏನಾದರೂ ಒಂದು ಸಣ್ಣ ಒಳ್ಳೆಯ ಕೆಲಸ ಮಾಡಿದರೆ ಅವನು ಅದನ್ನೇ ಯಾವತ್ತೂ ಮರೆಯಲ್ಲ. ಅದೇ ಕಣ್ಣು ಮಿಟಕ್ಸ್ತಾನೆ ಅಥವಾ ಕಣ್ಣು ಮುಚ್ಕೋತಾನೆ ಯಾವಾಗ ಅಂತಂದರೆ, ಏನಾದರೂ ತಿಳಿದೋ ತನ್ನ ಭಕ್ತ ಏನಾದರೂ ತಪ್ಪು ಮಾಡಿದರೆ ಅದನ್ನು ಭಗವಂತ ಕಣ್ಮುಚ್ಚಿ ಕ್ಷಮಿಸ್ಬಿಡ್ತಾನೆ, ಗುರುತಿಸ್ಕೊಳ್ಳೋದಿಲ್ಲ, ಸ್ಮರಣೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಅದು ಭಗವಂತನ ಗುಣ. ಅದಕ್ಕೆ ಭಕ್ತರು ಕೇಳ್ಕೋತಾರೆ ಭಗವಂತನ, ಅಪರಾಧ ಸಹಸ್ ಕ್ರಿಯಂತೆ ಅಹರ್ನಿಶಮ್ಮಯ ದಾಸೋಹಂ ಇತಿ ಮಾಮತ್ವ ಕ್ಷಮಸ್ವ ಮಧುಸೂದನ. ಸಾವಿರಾರು ಅಪರಾಧಗಳನ್ನು ಪ್ರತಿ ದಿನ ಬೆಳಗ್ಗೆ ರಾತ್ರಿ ನಾನು ಮಾಡ್ತಾಯಿದ್ದೀನಿ, ನನ್ನ ಕೈಲಿಂದ ಆಗುತ್ತೆ, ಅದು ನನ್ನನ್ನು ದಾಸ ಅಂತ ಪರಿಗಣಿಸಿ ಕ್ಷಮಸಪ್ಪ ಮಧುಸೂದನ ಅಂತ ಭಕ್ತರು ಕೇಳ್ಕೋತಾರೆ ಪ್ರಾರ್ಥನೆಯಲ್ಲಿ. ಮತ್ತು ರಾಮ ಒಬ್ಬ ಕಾಯ ಹಾಗೂ ವಾಚ ಹಾಗೂ ಮನಸ್ಸು, ಇದನ್ನು ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ನಡೆಸ್ಕೋಬೇಕು ಅಂದರೆ, ದೇಹದಿಂದ ಯಾವ ರೀತಿ ನಾವು ಇನ್ನೊಬ್ಬರ ಸೇವೆ ಮಾಡಬೇಕು, ಮನಸ್ಸಿನನ್ನು ಯಾವ ರೀತಿ ನಾವು ಇಟ್ಕೊಂಡು ವ್ಯವಹಾರ ಮಾಡಬೇಕು, ಹಾಗೂ ನಮ್ಮ ವಾಚ, ನಮ್ಮ ಮಾತುಗಳು ಯಾವ ರೀತಿ ಇರಬೇಕು, ಅದನ್ನು ರಾಮದೇವರು ಅತಿ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಶೀಲವೃದ್ಧೈರ್ಜ್ಞಾನವೃದ್ಧೈರ್ವಯೋವೃದ್ಧೈಶ್ಚ ಸಜ್ಜನೈಃ ಕಥಯನ್ ಆಸ್ತವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಷ್ವಪಿ. ಏನಿದರ ಅರ್ಥ ಅಂತಂದರೆ, ರಾಮ ಯಾವತ್ತೂ ಸಜ್ಜನರಾದಂತಹ ಜನ. ಯಾವ ರೀತಿಯ ಜನ ಅಂದರೆ, ಶೀಲವೃದ್ಧರು ಅಂದರೆ ಅಷ್ಟೊಂದು ಉತ್ತಮ ಚರಿತ್ರೆ, ಉತ್ತಮ ಗುಣ ಇರುವಂಥ, ನಡವಳಿಕೆ ಇರುವಂತಹ ಜನರು ಶೀಲವೃದ್ಧರು ಅಂತ ಕರೀತಾರೆ. ಜ್ಞಾನವೃದ್ಧರು ಅಂತಂದರೆ ಒಳ್ಳೆಯ ಜ್ಞಾನವನ್ನು ಇಟ್ಕೊಂಡಿರೋರು, ಜ್ಞಾನದಿಂದ ವೃದ್ಧರು. ಮತ್ತು ವಯೋವೃದ್ಧರು, ಯಾರಿಗೆ ಹೆಚ್ಚು ವಯಸ್ಸಾಗಿದೆ ವಯೋವೃದ್ಧರು, ಯಾರಲ್ಲಿ ಹೆಚ್ಚು ಜ್ಞಾನ ಇದೆ ಜ್ಞಾನವೃದ್ಧರು, ಯಾರಲ್ಲಿ ಹೆಚ್ಚು ಒಳ್ಳೆಯ ನಡವಳಿಕೆ ಇದೆ ಅವರು ಶೀಲವೃದ್ಧರು. ಇಂತಹ ಸಜ್ಜನರನ್ನು ರಾಮ ಯಾವತ್ತೂ ಸತ್ಕಾರ ಮಾಡ್ತಾಯಿದ್ದಾನೆ, ಮತ್ತು ಯಾವತ್ತೂ ಅವ್ರ ಜೊತೆ ವಿಚಾರ ವಿನಿಮಯಗಳನ್ನು ಮಾಡ್ತಾಯಿದ್ದ. ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂವದಃ ವೀರ್ಯವಾನ್ ನ ಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ. ಭಗವಂತನನ್ನು ಬುದ್ಧಿಮಾನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಅದನ್ನು ಮನುಷ್ಯರಿಗೆ ಬಳಸಿದ್ರೆ ಬುದ್ಧಿಮಾನ್ ಅಂದರೆ ಬುದ್ಧಿ ಇರೋನು ಅಂತ ಅರ್ಥ. ಆದರೆ ಭಗವಂತ ಖಂಡಿತ ಅವನಲ್ಲಿ ಎಲ್ಲರಿಗಿನ್ನ ಹೆಚ್ಚಾಗಿ ಬುದ್ಧಿ ಇದೆ. ಆದರೆ ಇಲ್ಲಿ ಬುದ್ಧಿಮಾನ್ ಅಂದರೆ ಇನ್ನೊಂದು ಅರ್ಥನೂ ಬರುತ್ತೆ. ಏನಂದರೆ, ನಿಮ್ಮೆಲ್ಲರ ಅಂದರೆ ಅವನ ಭಕ್ತರ ಅಥವಾ ಅಭಕ್ತರ ಎಲ್ಲರ ಬುದ್ಧಿಯನ್ನು ಅವನೇ ನಿಯಂತ್ರಿಸ್ತಾನೆ. ಅದಕ್ಕೆ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ತೇಷಾಂ ಸತತಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ನಮಗೆ ನಿಜವಾಗ್ಲೂ ಸದ್ಬುದ್ಧಿ ಬೇಕು ಅಂತಂದರೆ ಭಗವಂತನೇ ಕೊಡಬೇಕು. ಅದಕ್ಕೆ ಮಂತ್ರಗಳಲ್ಲೂ, ವಿಶೇಷವಾಗಿ ಗಾಯತ್ರಿ ಮಂತ್ರದಲ್ಲೂ ಅದನ್ನೇ ನಾವು ಕೇಳ್ಕೋತೀವಿ. ದೇವರ ಹತ್ರ ನನ್ನ ಬುದ್ಧಿಯನ್ನು ಸರಿಯಾದ ಕಡೆ ಪ್ರಚೋದನೆ ಮಾಡಪ್ಪ ಭಗವಂತ ಅಂತ ಕೇಳ್ಕೋತೀವಿ. ಸೊ ಈ ರೀತಿಯಾಗಿ ಭಗವಂತನಿಗೆ ಬುದ್ಧಿಮಾನ್ ಅಂತ ಕರಿತೀವಿ. ಮಧುರಾಭಾಷಿ ಅಂತಂದರೆ ಅವನ ಮಾತು ತುಂಬ ಸಿಹಿಯಾಗಿರುತ್ತೆ, ಮಧುರವಾದ ಮಾತುಗಳನ್ನು ಆಡ್ತಾನೆ. ಪೂರ್ವಭಾಷಿ ಅಂತಂದರೆ ಸಾಮಾನ್ಯವಾಗಿ ನಾವು ಯಾರನ್ನಾದರೂ ನೋಡ್ತೀವ, ಆಗ ಫಸ್ಟ್ ಅವರೇ ಮಾತಾಡಿಸ್ಲಿ, ನಾವ್ಯಾಕೆ ಮಾತಾಡಿಸ್ಬೇಕು ಅನ್ನೋ ಭಾವನೆ ಇರುತ್ತೆ. ಇನ್ನೊಬ್ಬರಿಗೆ ಫಸ್ಟ್ ಇವ್ರು ಮಾತಾಡಲಿ, ನಾವ್ಯಾಕೆ ಮಾತಾಡಬೇಕು ಅನ್ನೋ ಭಾವನೆ. ಅವಾಗೇನಾಗುತ್ತೆ, ಪರಸ್ಪರ ಮಾತೇ ಶುರು ಆಗೋದಿಲ್ಲ. ಆದರೆ ಯಾರಲ್ಲಿ ಆ ಒಂದು ನಿಗರ್ವತೆ ಇದೆ,
ಅವರು ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ಅವರೇ ಮಾತಾಡ್ತಾರೆ. ಫಸ್ಟ್ ಅವರೇ ಕುಶಲೋಪರಿ ವಿಚಾರಿಸ್ತಾರೆ, ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೆ ಪೂರ್ವಭಾಷಿ ಅಂದರೆ ಮೊದಲು ಮಾತು ಶುರು ಮಾಡೋರಿಗೆ ಪೂರ್ವಭಾಷಿ ಅಂತ ಹೇಳ್ತಾರೆ. ಸೊ ರಾಮ ಪೂರ್ವಭಾಷಿಯಾಗಿದ್ದ. ಮತ್ತು ಪ್ರಿಯಂವದಃ. ಪ್ರಿಯಂವದಃ ಅಂತಂದರೆ ರಾಮ ಆಡೋ ಮಾತು ಕೇಳೋಕ್ಕೆ ತುಂಬ ಹಿತಕರವಾಗಿತ್ತು, ಅದಕ್ಕೆ ಪ್ರಿಯಂವದಃ. ವೀರ್ಯವಾನ್ ನಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ. ಅಂದರೆ ಅವನು ತುಂಬ ವೀರ್ಯವಂತನಾಗಿದ್ದ, ತುಂಬ ಶೂರನಾಗಿದ್ದ, ಆದರೆ ಯಾವತ್ತೂ ತನ್ನ ಶೌರ್ಯ ವೀರ್ಯದ ಬಗ್ಗೆ ಇನ್ನೊಬ್ಬರ ಮುಂದೆ ಜಂಬ ಕೊಚ್ಕೋತಾ ಇರಲಿಲ್ಲ. ಅದು ಅವನ ಗುಣ ಆಗಿತ್ತು. ನ ಚಾನೃತಕಥೋ ವಿದ್ವಾನ್ ವೃದ್ಧಾನಾಂ ಪ್ರತಿಪೂಜಕಃ ಅನುರಕ್ತಃ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ನ ಚ ಅನೃತಕಥೋ. ಅನೃತಕಥ ಅಂದರೆ ಸುಳ್ಳನ್ನು ಹೇಳೋದು. ನ ಅನೃತಕಥ ಅಂದರೆ ಯಾವತ್ತೂ ಸುಳ್ಳನ್ನು ಹೇಳದೇ ಇರೋದು. ರಾಮ ಯಾವತ್ತೂ ಸುಳ್ಳನ್ನು ಹೇಳೋದಿಲ್ಲ. ವಿದ್ವಾನ್, ತುಂಬ ವಿದ್ವತ್ತು ಅವನ ಹತ್ರ ಇತ್ತು. ವೃದ್ಧಾನಾಂ ಪ್ರತಿಪೂಜಕ, ಯಾವತ್ತೂ ವೃದ್ಧರಿಗೆ ಅವನು ಅವರನ್ನು ಆರಾಧನೆ ಮಾಡ್ತಾ ಇದ್ದ, ಅವರನ್ನು ಗೌರವ ಭಾವದಿಂದ ಕಾಣ್ತಾ ಇದ್ದ. ಅನುರಕ್ತ ಪ್ರಜಾಭಿಶ್ಚ, ತನ್ನ ಪ್ರಜೆಗಳಲ್ಲಿ ತುಂಬ ಅನುರಾಗವನ್ನು ಇಟ್ಕೊಂಡಿದ್ದ. ಅಷ್ಟು ಮಾತ್ರ ಅಲ್ಲ, ಪ್ರಜೆಗಳೂ ಸಹಿತ ರಾಮನನ್ನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ರು. ಸಾನುಕ್ರೋಶೋ ಜಿತಕ್ರೋಧೋ ಬ್ರಾಹ್ಮಣ ಪ್ರತಿಪೂಜಕ ದೀನಾನುಕಂಪಿ ಧರ್ಮಜ್ಞೋ ನಿತ್ಯಂ ಪರಗ್ರಹವಾಂ ಶುಚಿ. ಸಾನುಕ್ರೋಶ ಅಂತಂದರೆ ದಯೆ. ಅವನಿಗೆ ದೀನರ ಮೇಲೆ ಅನುಕಂಪ ಇತ್ತು, ದಯೆ ಇತ್ತು. ಜಿತಕ್ರೋಧ ಅಂದರೆ ಕೋಪವನ್ನು ಗೆದ್ದಿದ್ದ. ಅಂದರೆ ಸಾಮಾನ್ಯವಾಗಿ ನಾವು ಕೋಪ ಬಂತು ಅಂತ ಹೇಳ್ತೀವಿ. ಅಂದರೆ ಕೋಪ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಅದು ಬಂದಾಗ ಅದು ಬಂದ್ಬಿಟ್ಟು ನಮ್ಮಿಂದ ಏನು ಮಾಡಿಸ್ಬಾರ್ದು ಅದನ್ನು ಮಾಡಿಸತ್ತೆ, ಆಮೇಲೆ ಹೊಟ್ಟೋಗುತ್ತೆ, ನಮಗೆ ಕೆಡಕನ್ನು ಮಾಡಿ ಹೊಟ್ಟೋಗುತ್ತೆ. ಅದು ನಮ್ಮ ಕೋಪ. ಆದರೆ ಭಗವಂತ ಅಥವಾ ಶುದ್ಧ ಭಕ್ತರು ಜಿತಕ್ರೋಧ ಅಂತ ಕರಿತೀವಿ. ಜಿತಕ್ರೋಧ ಅಂತಂದರೆ ಯಾವತ್ತೂ ಅವರು ಕ್ರೋಧದ ಕೈಗೆ ತಮ್ಮ ಬುದ್ಧಿಯನ್ನು ಕೊಡೋದಿಲ್ಲ. ತಮ್ಮ ಬುದ್ಧಿಯನ್ನು ಬಳಸಿ ಕ್ರೋಧವನ್ನು ತಮ್ಮ ಅಂಕೆಯಲ್ಲಿ ಇಟ್ಕೋತಾರೆ. ಬೇಕಾದಾಗ ಮಾತ್ರ ಅದನ್ನು ತೋರಿಸ್ತಾರೆ. ಅವಶ್ಯಕತೆ ಇದ್ದಾಗ ದುಷ್ಟರ ವಿರುದ್ಧ ತೋರಿಸ್ತಾರೆ ಅಷ್ಟೇ. ಆಮೇಲೆ ಅದನ್ನು ಮತ್ತೆ ನಿಯಂತ್ರಣದಲ್ಲಿ ಇಟ್ಕೋತಾರೆ. ಅವ್ರಿಗೆ ಜಿತಕ್ರೋಧ ಅಂತ ಹೆಸರು. ಬ್ರಾಹ್ಮಣ ಪ್ರತಿಪೂಜಕ, ಬ್ರಾಹ್ಮಣರನ್ನು ತುಂಬ ಸತ್ಕಾರ ಮಾಡ್ತಾ ಇದ್ದ ರಾಮ. ಧರ್ಮಜ್ಞ, ಧರ್ಮದ ಒಳಾರ್ಥ ಅವನಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಧರ್ಮದ ನ್ಯೂಯಾನ್ಸಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಅದರ ಒಳ ತತ್ವಗಳು ಚೆನ್ನಾಗಿ ರಾಮನಿಗೆ ತಿಳಿದಿತ್ತು. ನಿತ್ಯ ಪ್ರಗ್ರಹವಾನ್. ಪ್ರಗ್ರಹವಾನ್ ಅಂದರೆ ಯಾವತ್ತೂ ಅವನು ತನ್ನ ನಡವಳಿಕೆಯಲ್ಲಾಗಿರ್ಬೋದು, ತನ್ನ ಮಾತಲ್ಲಾಗಿರ್ಬೋದು, ಅವನು ಸಂಯಮಿಯಾಗಿದ್ದ, ಸಂಯಮದಿಂದ ನಡ್ಕೋತಾ ಇದ್ದ. ಸಾಮಾನ್ಯವಾಗಿ ನಾವು ಯಾಕೆ ಈ ರೀತಿ ಭಗವಂತನ ಗುಣಗಾನ ಮಾಡ್ತೀವಿ ಅಂತಂದರೆ, ನಾವು ಭಗವಂತನನ್ನು ಪೂಜೆ ಮಾಡ್ತಾ ಭಗವಂತನ ಗುಣಗಾನ ಮಾಡ್ತಾ ಇದ್ದಾಗ ಪ್ರಭುಪಾದರು ಹೇಳ್ತಾರೆ, ನೀವು ಅಗ್ನಿ ಅಥವಾ ಫೈರ್ ಜೊತೆ ಇದ್ದರೆ ನೀವು ಫಯರಿ ಆಗೋಗ್ತೀರಾ. ಅಂದರೆ ಅಗ್ನಿ ಜೊತೆ ಸಂಪರ್ಕದಲ್ಲಿದ್ದರೆ ನಮಗೂ ಅಗ್ನಿಯ ಕೆಲವು ಗುಣಗಳು ಬರುತ್ತೆ. ಸೊ ಅದರಿಂದ ನಾವು ದೇವರ ಗುಣಗಾನ ಮಾಡ್ತಾ 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 ನಮಗೆ ಆ ಗುಣದ ಒಂದು ಪ್ರತಿಬಿಂಬ, ಒಂದು ಸಣ್ಣ ಪ್ರಮಾಣದಲ್ಲಿ ಆ ಗುಣ ನಮ್ಮಲ್ಲಿ ಸೇರುತ್ತೆ. ಮತ್ತೇನಾಗತ್ತೆ ಅಂತಂದರೆ, ದೇವರ ಗುಣಗಾನ ಹಾಗೂ ದೇವರ ಉಪಾಸನೆ ಮಾಡ್ತಾ ಮಾಡ್ತಾ ದೇವರ ಸನ್ನಿಧಾನ ನಮ್ಮಲ್ಲಿ ಬರುತ್ತೆ. ದೇವರು ಬಂದು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾನೆ. ಸೊ ಈ ರೀತಿಯಾಗಿ ನಾವು ದೇವರ ಪೂಜೆ, ದೇವರ ಗುಣಗಾನ, ಕೀರ್ತನೆ ಮಾಡೋದು ನಮ್ಮ ಲಾಭಕ್ಕೋಸ್ಕರ. ನಾವು ಉದ್ಧಾರ ಆಗ್ತೀವಿ, ಅದರಿಂದ ಭಗವಂತ ಉದ್ಧಾರ ಆಗಲ್ಲ, ಅದರಿಂದ ನಾವು ಉದ್ಧಾರ ಆಗ್ತೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಕುಲೋಚಿತ ಮತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ ಮನ್ಯತೆ ಪರಯಾ ಕೀರ್ತ್ಯ ಮಹತ್ ಸ್ವರ್ಗಫಲಂ ತತಃ. ಸೊ ಅವನು ಕ್ಷಾತ್ರ ಧರ್ಮವನ್ನು
ತುಂಬ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದ. ಕುಲೋಚಿತ ಮತಿ ಕ್ಷಾತ್ರ ಧರ್ಮಂ. ಸೊ ಕ್ಷತ್ರಿಯನಾಗಿ ಇದ್ದ ರಾಮ ಕ್ಷಾತ್ರ ಧರ್ಮವನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದ. ಅದೇ ರೀತಿ ಚೇತನ ಮಹಾಪ್ರಭುಗಳು ಬ್ರಾಹ್ಮಣರಾಗಿ ಜನ್ಮ ತಗೊಂಡು, ಅಂದರೆ ಅವರ ಅವತಾರ ಮಾಡಿದಾಗ ಬ್ರಾಹ್ಮಣ ಧರ್ಮವನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಿದ್ರು. ನಾವು ಚೈತನ್ಯ ಲೀಲೆ ಚರ್ಚೆ ಮಾಡಬೇಕಾದ್ರೆ ಹೇಳ್ತಾ ಇದ್ವಿ, ತಮ್ಮ ಶಿಷ್ಯರು ಬೆಳಗ್ಗೆ ಹಾಗೆ ಬಂದುಬಿಟ್ರೆ ಕ್ಲಾಸ್ಗೆ ಅವ್ರು ಹೇಳ್ತಾ ಇದ್ರು, ನೀನು ಈ ಥರ ಬರೋ ಹಾಗಿಲ್ಲ, ನೀನು ಸ್ನಾನ ಸಂಧ್ಯಾದಿಗಳನ್ನು ಮಾಡಿ ಬರಬೇಕು. ತಾವು ಸಹಿತ ಯಾವತ್ತೂ ಸ್ನಾನ ಸಂಧ್ಯಾದಿಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಸನ್ಯಾಸಿಗಳಾದಾಗ ಸನ್ಯಾಸ ಧರ್ಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾಯಿದ್ರು. ಅದರ ಲೀಲೆಗಳನ್ನು ನಾವು ಚರ್ಚೆ ಮಾಡಿದ್ವಿ. ಈ ರೀತಿಯಾಗಿ ಭಗವಂತ ತನ್ನ ಯಾವ ವರ್ಣದಲ್ಲಿ ಅವನು ಅವತಾರವನ್ನು ಮಾಡ್ತಾನೆ, ಆ ವರ್ಣದ ಆಚಾರಗಳನ್ನು, ವಿಚಾರಗಳನ್ನು, ಧರ್ಮವನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಿ ನಮಗೆ ತೋರಿಸ್ಕೊಡ್ತಾನೆ. ಹೇಗೆ, ಯಾವ ರೀತಿ ಅದನ್ನು ನಾವು ಪಾಲನೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾನೆ. ಮತ್ತೆ ಇನ್ಯಾವ ಗುಣ ಇತ್ತು? ನಾ ಶ್ರೇಯಸಿ ರಥೋ ವಿದ್ವಾನ್ ಅವಿರುದ್ಧ ಕಥಾ ರುಚಿ ಉತ್ತರೋತ್ತರಯುಕ್ತೌ ಚ ವಕ್ತಾ ವಾಚಸ್ಪತಿರ್ಯಥ. ಬೇಡದ ಮಾತುಗಳು, ಬೇಡದ ವಿಚಾರಗಳ ಬಗ್ಗೆ ಯಾವುದೇ ಆಸಕ್ತಿ ತೋರಿಸ್ತಾ ಇರಲಿಲ್ಲ ರಾಮ. ಅದೇ ಒಂದು ಉತ್ತಮವಾದಂತಹ ಚರ್ಚೆ ಬಂದಾಗ ಒಳ್ಳೆಯ ವಕ್ತಾರ ಆಗ್ತಾ ಇದ್ದ. ಒಂದು ಉತ್ತರಕ್ಕೆ ಒಳ್ಳೆ ಪ್ರತ್ಯುತ್ತರ ಕೊಡೋದು, ಅದನ್ನು ಚೆನ್ನಾಗಿ ಇನ್ನೊಬ್ಬರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದು, ಅದಕ್ಕೆ ವಾಚಸ್ಪತಿರ್ ಯಥ, ಬೃಹಸ್ಪತಿಯ ರೀತಿಯಲ್ಲಿ ಅವನ ವಾಕ್ಚಾತುರ್ಯ ಇತ್ತು. ಅರೋಗಸ್ತರುಣೋ ವಾಗ್ಮೀ ವಪುಷ್ಮಾನ್ ದೇಶಕಾಲವಿತು ಲೋಕೆ ಪುರುಷ ಸಾರಜ್ಞ ಸಾಧುರೇಕೋ ವಿನಿರ್ಮಿತಃ. ಅವನು ಅರೋಗ ಅಂದರೆ ಯಾವತ್ತೂ ರೋಗ ಬರ್ತಾ ಇರಲಿಲ್ಲ. ತರುಣನಾಗಿದ್ದ, ಯಾವತ್ತೂ ತರುಣ. ಕೃಷ್ಣನೂ ಅಷ್ಟೇ. ಅವನು ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ತೊಡಗಿದ್ದಾಗ ಕೃಷ್ಣ ಸುಮಾರು 125 ವರ್ಷ, ಆದರೆ ನೋಡಲಿಕ್ಕೆ ನವ ಯುವಕನಂತೆ ಕಾಣ್ತಾ ಇದ್ದ. ವಾಗ್ಮಿ, ಆಗಲೇ ಹೇಳ್ದಂಗೆ ಉತ್ತಮ ಮಾತುಗಾರ. ವಪುಷ್ಮಾನ್, ದೇಹ ಒಳ್ಳೆಯ ಒಂದು ಕಂಡೀಷನಲ್ಲಿ ದೇಹವನ್ನು ಇಟ್ಕೊಂಡಿದ್ದ. ಮತ್ತು ಇನ್ನೊಬ್ಬರನ್ನು, ಅವರ ಶಕ್ತಿ ಏನು ಅನ್ನೋದನ್ನು ಕರೆಕ್ಟಾಗಿ ಊಹೆ ಮಾಡ್ತಾ ಇದ್ದ ರಾಮ. ಮತ್ತು ಅವನು ಸಾಧುವಿನ ರೀತಿಯಲ್ಲಿ ಅವನ ನಡವಳಿಕೆ ಇತ್ತು. ಸಾಧುರೇಕೋ ವಿನಿರ್ಮಿತ, ಸಾಧುವಿನ ರೀತಿಯಲ್ಲಿ ಅವನ ನಡವಳಿಕೆ ಇತ್ತು. ಸೊ ಈ ರೀತಿಯಾಗಿ ರಾಮದೇವರ ಇನ್ನೂ ಹಲವಾರು ಗುಣಗಳಿದೆ. ಕೆಲವನ್ನು ನಾವು ಚರ್ಚೆ ಮಾಡಿದ್ದೀವಿ. ಯಾಕೆ ಚರ್ಚೆ ಮಾಡ್ತೀವಿ ಅಂತಂದರೆ, ಯಾವಾಗ ನಾವು ಇದು ರಾಮಾಯಣ ಕಥೆ ಆಗಿರ್ಬೋದು, ಅಥವಾ ರಾಮನ ಅಥವಾ ಕೃಷ್ಣನ ಕೀರ್ತನೆ ಮಾಡ್ತೀವಿ, ಗುಣಗಾನ ಮಾಡ್ತೀವಿ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಅಂತ ಹೇಳ್ತಾರೆ. ಅಂದರೆ ಹನುಮಂತ ಹೇಳೋದು, ಎಲ್ಲಿ ರಘುನಾಥನ ಕೀರ್ತನೆ ಆಗುತ್ತೆ ಅಲ್ಲಿ ನಾನು ನನ್ನ ಕೈ ಜೋಡಿಸ್ಕೊಂಡು ತಲೆ ಬಗ್ಗಿಸಿ ನಾನು ಅದನ್ನು ಕಣ್ಣಲ್ಲಿ ನೀರು ತುಂಬಿಕೊಂಡು ರಾಮನ ಕಥೆಯನ್ನು ಕೇಳ್ತಾನೆ ಹನುಮಂತ. ಮತ್ತು ಎಲ್ಲಿ ಹನುಮಂತ ಇರ್ತಾನೋ ಅಲ್ಲಿ ಖಂಡಿತವಾಗ್ಲೂ ರಾಮ ಇದ್ದೇ ಇರ್ತಾನೆ. ಸೊ ಈ ರೀತಿಯಾಗಿ ನಾವು ರಾಮನ ಗುಣಗಾನ ಮಾಡಿದ್ರೆ ಹನುಮಂತ ಬರ್ತಾನೆ, ಹನುಮಂತನ ಜೊತೆ ಭಗವಂತನು ಬರ್ತಾನೆ. ಸತು ಶ್ರೇಷ್ಠೈರ್ಗುಣೈರ್ಯುಕ್ತಃ ಪ್ರಜಾನಾಂ ಪಾರ್ಥಿವಾತ್ಮಜಃ ಬಹಿಶ್ಚರ ಇವ ಪ್ರಾಣೋ ಬಭೂವ ಗುಣತಃ ಪ್ರಿಯ. ಈ ಥರ ಉತ್ತಮವಾದ ಗುಣಗಳನ್ನು ಹೊಂದಿದಂತಹ ರಾಮ ಪ್ರಜೆಗಳಿಗೆ ಅತ್ಯಂತ ಫೇವರೇಟ್ ಆಗಿಬಿಟ್ಟ. ಯಾವ ರೀತಿ ಅಂತಂದರೆ, ಬಹಿಶ್ಚರ ಇವ ಪ್ರಾಣೋ, ಪ್ರಜೆಗಳು ರಾಮನ್ನ ಯಾವ ರೀತಿ ಇಷ್ಟಪಡ್ತಾ ಇದ್ರು ಅಂದರೆ, ಸಾಮಾನ್ಯವಾಗಿ ನಾವು ನಮ್ಮೆಲ್ಲರ ಪ್ರಾಣ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾವು ಯಾವುದಾದ್ರೂ ಇನ್ನೊಂದು ವಸ್ತು ಆಗಿರ್ಬೋದು, ಜನ ಆಗಿರ್ಬೋದು, ನಮ್ಗೆ ತುಂಬ ಇಷ್ಟ ಅಂದರೆ ನನ್ನ ಪಂಚಪ್ರಾಣಪ್ಪ ಇದು, ನನ್ನ ಪಂಚಪ್ರಾಣಪ್ಪ ಇವನು ಅಂತ ಹೇಳ್ತೀವಲ್ಲ. ಅಂದರೆ ಅದೇ ರೀತಿ ರಾಮನ್ ಯಾವ ರೀತಿ ನೋಡ್ತಾ ಇದ್ದು ಅಂದರೆ, ತಮ್ಮ ಪ್ರಾಣ ಹೊರಗಡೆ ನಡೆದಾಡ್ತಾ ಇರೋ ರೀತಿಲಿ ಅವ್ರಿಗೆ ಅನ್ನಿಸ್ತಾ ಇತ್ತು. ಅಂದರೆ ಅಷ್ಟು ರಾಮನನ್ನು ಹಚ್ಕೊಂಡಿದ್ರು. ನಿಭೃತ ಸಂವೃತಾಕಾರೋ ಗುಪ್ತ ಮಂತ್ರ ಸಹಾಯವಾನ್ ಅಮೋಘ ಕ್ರೋಧ ಹರ್ಷಶ್ಚ ತ್ಯಾಗ ಸಂಯಮ ಕಾಲವಿತ್.
ರಾಮನ್ನ ಸಂವೃತಾಕಾರ ಅಂತಾರೆ. ಸಂವೃತಾಕಾರ ಅಂತಂದರೆ ತನ್ನ ಭಾವನೆಗಳನ್ನು ಅವನು ಅಷ್ಟು ಸುಲಭವಾಗಿ ತೋರಿಸ್ತಾ ಇರಲಿಲ್ಲ. ಒಳಗಡೆ ಏನು ಭಾವನೆ ಇದೆ ಅನ್ನೋದನ್ನು ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಕೋಪ ಬಂದರೆ ಕೋಪದಲ್ಲಿ ನಾವು ವ್ಯವಹಾರ ಮಾಡಿಬಿಡ್ಬೇಕು. ಅಂದರೆ ಏನು ನನ್ನ ಹೃದಯದಲ್ಲಿ ಏನಿದೆ ನಾನು ಫಿಲ್ಟ್ರೇ ಇಟ್ಕೊಳ್ಳೋದಪ್ಪ, ಏನು ಭಾವನೆ ಬರುತ್ತೆ ಅದನ್ನು ತೋರಿಸ್ಕೊಂಡ್ಬಿಡ್ತೀನಿ. ಸಾಮಾನ್ಯ ಏನು ಅನ್ಕೋತೀವಿ, ನಾವು ಅಪಾರ್ಥ ಮಾಡ್ಕೋತೀವಿ ಅಂತಂದರೆ ಅದು ಒಳ್ಳೆಯ ಗುಣ ಅನ್ಕೊಂಡ್ಬಿಡ್ತೀವಿ ನಾವು. ಆದರೆ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಯಾವ ಪ್ರಸಂಗದಲ್ಲಿ ಯಾವ ರೀತಿ ನಡ್ಕೋಬೇಕು, ಯಾವುದು ಸೂಕ್ತ ಆ ರೀತಿ ನಡ್ಕೋಬೇಕೇ ಹೊರತು ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಬಂತು ಅದು ಮಕ್ಕಳು ಅದೇ ರೀತಿ. ಮಕ್ಕಳಿಗೆ ಯಾವ್ದು ಸರಿ ಯಾವ ತಪ್ಪು ಅಂತ ಗೊತ್ತಾಗಲ್ಲ. ಅವ್ರಿಗೇನು ಭಾವನೆ ಬರುತ್ತೆ ತೋರಿಸ್ಕೊಂಡ್ಬಿಡ್ತಾರೆ. ಮಕ್ಳಿಗದು ಸರಿ. ಆದರೆ ನಾವು ಬೆಳೆದವರು, ಬುದ್ಧಿ ಇರೋರು ಯಾವತ್ತೂ ಯಾವ ರೀತಿ ನಾವು ಭಾವನೆಗಳನ್ನು ತೋರಿಸ್ಬೇಕು, ಎಷ್ಟು ತೋರಿಸ್ಬೇಕೋ ಅಷ್ಟು, ಎಲ್ಲಿ ತೋರಿಸ್ಬೇಕೋ ಅಷ್ಟು ಮಾತ್ರ ತೋರಿಸ್ಬೇಕು. ಸಹಾಯವಾನ್ ಅಂತಂದರೆ ಅವನಿಗೆ ಸಹಾಯ ಮಾಡುವಂಥ ಮಿತ್ರರು ಯಾವಾಗಲೂ ಅವನ ಜೊತೆ ಇರ್ತಾಯಿದ್ರು. ಅಮೋಘ ಕ್ರೋಧ ಹರ್ಷಶ್ಚ ಅಂದರೆ ಕ್ರೋಧ ಮತ್ತು ಹರ್ಷ. ಯಾವಾಗ ರಾಮನಿಗೆ ಖುಷಿಯಾಗುತ್ತೆ, ಆ ಖುಷಿ ಆದರೆ ಅವನನ್ನು ನಾವು ತೃಪ್ತಿಪಡಿಸಿದ್ರೆ ಅದು ಯಾವತ್ತೂ ವಿಫಲ ಆಗಲ್ಲ. ಭಗವಂತನ ತೃಪ್ತಿಪಡಿಸಿದೀವ, ಅದಕ್ಕೆ ಪ್ರತಿಯಾಗಿ ನಮಗೇನಾದ್ರು ಸಿಕ್ಕೇ ಸಿಗುತ್ತೆ. ಅಮೋಘ, ಮೋಘ ಅಂದರೆ ನೋ ಯೂಸ್. ನಾವು ಅವನಿಗೆ ಯಾರಿಗಾನ ಏನೋ ಕೆಲಸ ಮಾಡಿದ್ರೆ ಅದರಿಂದ ಏನೂ ನಮಗೆ ಉಪಯೋಗ ಇಲ್ಲ ಅನ್ನೋ ರೀತಿಯಲ್ಲಿ ಅದಕ್ಕೆ ಮೋಘ ಅಂತ ಹೇಳ್ತೀವಿ. ಅಮೋಘ ಅಂತಂದರೆ ಅದು ಯಾವತ್ತೂ ನಿಷ್ಫಲ ಆಗೋದಿಲ್ಲ ರಾಮನ್ನ ಖುಷಿಪಡಿಸಿದ್ರೆ. ಅದೇ ರೀತಿ ರಾಮನಿಗೆ ಕ್ರೋಧ ಬಂದರೆ ಅವನ ಕ್ರೋಧವೂ ಸಹಿತ ನಿಷ್ಫಲ ಆಗೋದಿಲ್ಲ. ಅವನ ಕ್ರೋಧದಲ್ಲೂ ಅದು ಉದಾಹರಣೆಗೆ ರಾವಣನ ಮೇಲೆ ಕೋಪ ಮಾಡಿಕೊಂಡ, ರಾವಣನ ನಾಶ ಆದ. ಸೊ ಈ ರೀತಿಯಾಗಿ ಭಗವಂತ ರಾಮನ ಕ್ರೋಧ ಅಥವಾ ಹರ್ಷ ಎರಡೂ ನಿಷ್ಫಲ ಆಗೋದಿಲ್ಲ. ತ್ಯಾಗ ಸಂಯಮ ಕಾಲವಿತ್ತು ಅಂದರೆ ಯಾವಾಗ ಸಂಯಮದಲ್ಲಿರಬೇಕು, ಯಾವಾಗ ನಾವು ತ್ಯಾಗ ಮಾಡಬೇಕು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ರಾಮ. ಇಂತಹ ವಿಶೇಷ ಗುಣಗಳನ್ನು ಹೊಂದಿದ್ದಂತಹ ರಾಮನನ್ನು ನೋಡಿ ನೋಡಿ ದಶರಥ ಯೋಚನೆ ಮಾಡೋಕ್ಕೆ ಶುರು ಮಾಡಿದ. ನನಗೆ ವಯಸ್ಸಾಯಿತು, ಇಷ್ಟು ಚೆನ್ನಾಗಿ ಅನುಭವಿಸಿದ್ದೀನಿ, ಸುಮಾರು ಸಾವಿರಾರು ವರ್ಷಗಳ ಕಾಲ ಈಗ ನನ್ನ ಜೀವನದಲ್ಲಿ ಏನೇನು ಸಾಧಿಸಬೇಕು ಎಲ್ಲ ಸಾಧಿಸಿದ್ದೀನಿ. ನನ್ನ ಜೀವನದಲ್ಲಿ ಒಂದು ಆಸೆ ಇದೆ, ಏನಂದರೆ ರಾಮ ಯುವರಾಜ ಪಟ್ಟಾಭಿಷೇಕ ಆಗಬೇಕು, ಅದನ್ನು ನೋಡಬೇಕು ನಾನು. ಅದೊಂದು ನನಗೆ, ಬಾಕಿ ಎಲ್ಲ ನಾನು ನೋಡ್ಬಿಟ್ಟಿದ್ದೀನಿ ಜೀವನದಲ್ಲಿ, ಎಲ್ಲ ಅನುಭವಿಸ್ಬಿಡ್ತೀನಿ. ಇದೊಂದು ಮಾತ್ರ ನನ್ನ ಆಸೆ ಉಳ್ಕೊಂಡಿದೆ. ಸರಿ, ಏನು ಮಾಡ್ತಾನೆ ಅಂತಂದರೆ ಅವನು ಎಲ್ಲ ಸಾಮಂತರಾಜರು ಮತ್ತು ಮುಖ್ಯ ಪ್ರಜೆಗಳು ಎಲ್ಲರನ್ನೂ ಕರೀತಾನೆ. ಈ ದೇಶದ ಮೂಲೆ ಮೂಲೆಗಳಿಂದ ಕರೀತಾನೆ. ಎಲ್ಲರೂ ಬರ್ತಾರೆ. ಈಗ 8:45 ಆಗಿದೆ, ಇನ್ನೊಂದು 10 ನಿಮಿಷ ನಾವು ಎಕ್ಸ್ಟೆಂಡ್ ಮಾಡ್ತೀವಿ, ಆಮೇಲೆ ಬೇಕಾದ್ರೆ ಪ್ರಶ್ನೋತ್ತರಕ್ಕೆ. ಎಲ್ಲರೂ ಬರ್ತಾರೆ ಎಕ್ಸೆಪ್ಟ್ ಕೇಕಯ ರಾಜ, ಜನಕ ರಾಜ. ಇವರಿಬ್ಬರನ್ನ ಕರೆದಿಲ್ಲ. ವಾಲ್ಮೀಕಿಗಳು ಏನಂತಾರೆ ಅಂತಂದರೆ, ಅವರು ವಿಚಾರ ಗೊತ್ತಾದ್ಮೇಲೆ ಖುಷಿ ಪಡ್ತಾರೆ ಅಂದ್ಬಿಟ್ಟು ಕರೆದಿಲ್ಲ. ಆಗೆಲ್ಲ ಬಂದಮೇಲೆ ದಶರಥ ಹೇಳ್ತಾನೆ, ವಿದಿತಂ ಭವತಾಮೇತದ್ ಯಥಾ ಮೇ ರಾಜ್ಯಮುತ್ತಮಂ ಪೂರ್ವಕೈರ್ಮಮ ರಾಜೇಂದ್ರೈಸ್ ಸುತವತ್ ಪರಿಪಾಲಿತಂ. ಹೇಳ್ತಾನೆ, ನಿಮಗೆಲ್ಲ ಗೊತ್ತಿದೆ, ನನ್ನ ಪೂರ್ವಜರು ಹೇಗೆ ಆಳ್ವಿಕೆ ಮಾಡಿದ್ರು, ಎಷ್ಟು ಚೆನ್ನಾಗಿ ಪ್ರಜೆಗಳನ್ನು ನೋಡ್ಕೊಂಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅವರೇನು ಮಾಡಿದ್ರು ನನ್ನ ಪೂರ್ವಜರು ಅಂತಂದರೆ, ಪ್ರಜೆಗಳನ್ನು ಪ್ರಜೆಗಳಾಗಿ ನೋಡಲಿಲ್ಲ, ಸೂತವತ್ ಪರಿಪಾಲಿತಂ, ಪ್ರಜೆಗಳನ್ನು ಮಕ್ಕಳಂತೆ ಸಾಕಿದ್ರು, ಮಕ್ಕಳಂತೆ ನೋಡಿಕೊಂಡ್ರು. ನನ್ನ ಪೂರ್ವಜರ ಹಾಕಿಕೊಟ್ಟ ಮಾರ್ಗವನ್ನು ನಾನು ಅನುಸರಿಸಿ ನನ್ನ ಪ್ರಜೆಗಳನ್ನು ನನ್ನ ಶಕ್ತಿ ಮೀರಿ ಯಾವತ್ತೂ ಎಚ್ಚರದಿಂದ ಇದ್ದು ನಾನು ನನ್ನ ಪ್ರಜೆಗಳನ್ನು ಕಾಪಾಡಿದ್ದೀನಿ. ಆದರೆ ಸಾವಿರಾರು ವರ್ಷ ನಾನು ರಾಜನಾಗಿ ಆಳಿ ಈಗ ನನಗೆ ವಯಸ್ಸಾಗಿದೆ, ಬೇಕು ಅಂದರೂ ನನ್ನ ದೇಹ ನನ್ನ ಮಾತು ಕೇಳ್ತಾ ಇಲ್ಲ, ನನಗೀಗ ಸ್ವಲ್ಪ ವಿರಾಮ ಬೇಕು. ಅದಕ್ಕೋಸ್ಕರ ನನ್ನ ಹಿರಿಯ ಮಗನಾದಂತಹ ರಾಮ
ನನ್ನ ಎಲ್ಲ ಗುಣಗಳನ್ನು ಅವನು ತಗೊಂಬಂದಿದ್ದಾನೆ. ಇಂದ್ರನಂತೆ ಅವನು ಅವನಲ್ಲಿ ಶಕ್ತಿ ಇದೆ. ಸೊ ಆದ್ದರಿಂದ ಅವನನ್ನು ನಾನು ರಾಜನಾಗಿ, ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕು ಅದು ನನ್ನ ಆಸೆ ಇದೆ. ನಾಳೆ ಪುಷ್ಯ ನಕ್ಷತ್ರ ಬರ್ತಾ ಇದೆ. ನಾಳೆ ಬರೋ ಪುಷ್ಯ ನಕ್ಷತ್ರದಲ್ಲಿ ನಾನು ಅವನ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆದರೆ ನನಗಿದು ಇಷ್ಟ ಅಂತ ಮಾತ್ರಕ್ಕೆ ನಾನು ನಿಮ್ಮ ಮೇಲೆ ಇದನ್ನು ಹೇರೋದಿಲ್ಲ. ನೀವು ಎಲ್ಲ ತಿಳಿದವರು, ನೀವು ನನಗೆ ಹೇಳಿ, ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅಥವಾ ಬೇರೆ ಏನಾದರೂ ಮಾಡಬೇಕಾ? ನನಗಿಷ್ಟ ಅಂತ ಮಾತ್ರಕ್ಕೆ ನೀವು ಇದನ್ನು ಹೇಳಬೇಕಾಗಿಲ್ಲ. ನೀವು ಮಧ್ಯಸ್ಥ ಚಿಂತನೆ ಮಾಡಿ. ಮಧ್ಯಸ್ಥ ಚಿಂತನೆ ಅಂತಂದರೆ ಯಾವುದೇ ರೀತಿಯಾದ ಒಂದು ಕಡೆ ವಾಲೋದಲ್ಲ, ಒಂದು ರೀತಿಯಾದಂತಹ ನಿಷ್ಪಕ್ಷಪಾತವಾಗಿ ಆಲೋಚನೆ ಮಾಡಿ ಯಾವುದು ನಮ್ಮ ರಾಜ್ಯಕ್ಕೆ ಒಳ್ಳೆಯದೋ ಅದನ್ನು ಹೇಳಿ. ನೋಡಿ, ಈಗ ದಶರಥನ ನಾವು ಏನು ಅರ್ಥ ಮಾಡ್ಕೊಂಡು ಗುಣ ಏನಿದೆ ಅಂತಂದರೆ ತನ್ನ ಸ್ವಾರ್ಥವನ್ನು ಇನ್ನರ ಮೇಲೆ ಹೇರ್ತಾ ಇಲ್ಲ. ರಾಜನಾಗಿದ್ದ ಎಲ್ಲ ಶಕ್ತಿ ಇತ್ತು ಅವನಲ್ಲಿ, ಆದರೆ ಅವನು ಹೇರ್ತಾ ಇಲ್ಲ. ಯಾವ ರೀತಿ ರಾಜನಾಗಿ ನಡ್ಕೋಬೇಕು ಅನ್ನೋಂತಹ ಗುಣವನ್ನು ದಶರಥನಿಂದ ನಾವು ಕಲಿಬೋದು. ಇತಿ ಬ್ರುವಂತಂ ಮುದಿತಾಹ ಪ್ರತ್ಯನಂದನ್ ನೃಪಾಂದ್ರುಪಂ ವೃಷ್ಟಿಮಂತಂ ಮಹಾಮೇಘಂ ನರ್ದಂತ ಇವ ಬರ್ಹಿಣಃ. ಈ ಮಾತನ್ನು ಕೇಳಿ ದಶರಥ ಈ ರೀತಿಯಾಗಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ ಯುವರಾಜನಾಗಿ ನಮ್ಮ ಮಾತನ್ನು ಕೇಳಿ ಅಲ್ಲಿದ್ದಂತಹ ಪ್ರಜೆಗಳು ಮತ್ತು ಸಾಮಂತರಾಜರು ಎಷ್ಟು ಖುಷಿಪಟ್ಟರು ಅಂತಂದರೆ, ಹೇಗೆ ನವಿಲುಗಳು ಕಾರ್ಮೋಡವನ್ನು ನೋಡಿ ಕುಣಿಲಿಕ್ಕೆ ಶುರು ಮಾಡ್ತವೆ ಆನಂದದಿಂದ, ಆ ರೀತಿ ಅವರೆಲ್ಲ ಖುಷಿಪಟ್ಟರು. ಅದರಿಂದ ಎಲ್ಲರೂ ಜೈ 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 ಶ್ರೀರಾಮ್ ಅಂತ ಜೋರಾಗಿ ತಮ್ಮ ಸಮ್ಮತಿಯನ್ನು ಎಲ್ಲರೂ ಸೂಚಿಸಿದ್ರು. ಆಗ ದಶರಥ ಹೇಳ್ತಾನೆ, ನೀವೆಲ್ಲ ಸಮ್ಮತಿ ಸೂಚಿಸಿದ್ರಿ, ಆದರೆ ನಾನು ಹೇಳಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ನಿಮಗೇನಾದರೂ ಕಾರಣ ಇದೆಯಾ, ಯಾಕೆ ಈ ರೀತಿ ಸಮ್ಮತಿ ಸೂಚಿಸ್ತಾ ಇದ್ದೀರಾ ಅಂತ ದಶರಥ ಅನುಮಾನನ ವ್ಯಕ್ತಪಡಿಸ್ತಾನೆ. ಆಗ ಅವ್ರು ಹೇಳ್ತಾರೆ ಪ್ರಜೆಗಳು, ಓ ದಶರಥ, ಯುದ್ಧದಿಂದ ಹಿಂದಿರುಗಿ ಬರಬೇಕಾದ್ರೆ ರಾಮ ಯುದ್ಧದಲ್ಲಿ ವಿಜಯಶಾಲಿಯಾಗಿ ಬರ್ತಾನೆ. ಯಾವತ್ತೂ ಅವನು ಸೋಲಲ್ಲ. ವಿಜಯಶಾಲಿಯಾಗಿ ಬಂದಾಗ ರಥದಲ್ಲಿ ಬರ್ಬೋದು ಅಥವಾ ಆನೆ ಮೇಲೆ ಬರ್ಬೋದು. ಬಟ್ ರಥದಲ್ಲಾದರೂ ಬರಲಿ, ಆನೆಯಲ್ಲಾದರೂ ಬರಲಿ, ಅವನು ಅಯೋಧ್ಯೆ ಪ್ರವೇಶ ಮಾಡಿದಾಗ ಅಲ್ಲಲ್ಲಿ ಎಲ್ಲ ಕಡೆ ನಿಲ್ಲಿಸಿ ನಮ್ಮೆಲ್ಲರ ಕುಶಲೋಪರಿ ವಿಚಾರಿಸ್ತಾನೆ. ಹಾಗೂ ನಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ನಾವು ಮಾಡುವಂಥ ಯಜ್ಞ ಯಾಗಾದಿಗಳ ಬಗ್ಗೆ ಆಗಿರ್ಬೋದು, ನಮ್ಮ ಪತಿ ಪತ್ನಿಯರ ಬಗ್ಗೆ ಆಗಿರ್ಬೋದು, ನಮ್ಮ ಸೇವಕರ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಶಿಷ್ಯರ ಬಗ್ಗೆ ಆಗಿರ್ಬೋದು, ಹೇಗೆ ಒಬ್ಬ ತಂದೆ ತನ್ನ ಮಕ್ಕಳನ್ನು ನೋಡ್ಕೋತಾನೋ ಆ ರೀತಿ ರಾಮ ನಮ್ಮನ್ನೆಲ್ಲ ನಮ್ಮ ಕುಶಲೋಪರಿಯಿಂದ ನೋಡ್ಕೋತಾನೆ. ಆದ್ದರಿಂದ ಎಲ್ಲರೂ ಸಹಿತ ಇಡೀ ಅಯೋಧ್ಯೆಯ ಎಲ್ಲ ಪ್ರಜೆಗಳು, ಅವರು ಸ್ತ್ರೀಯರಾಗಿರ್ಬೋದು, ಯುವಕರಾಗಿರ್ಬೋದು, ಮುದುಕರಾಗಿರ್ಬೋದು, ಎಲ್ಲರೂ ಬೆಳಗ್ಗೆ ಮತ್ತು ಸಂಜೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡ್ತಾರೆ ದೇವರತ್ತ ಅಂತಂದರೆ, ರಾಮನಿಗೆ ಒಳ್ಳೆಯದಾಗಲಿ ಅಂತ, ರಾಮ ನಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸೊ ಈ ರೀತಿಯಾಗಿ ನಮ್ಮ ಆಸೆ ಮುಂಚೆಯಿಂದನೂ ಇತ್ತು ರಾಮ ರಾಜನಾಗಲಿ ಅಂತ. ನೀವು ಅದೇ ಅಭಿಲಾಷೆ ಇಟ್ಕೊಂಡು ಅದನ್ನೇ ಹೇಳಿರೋದು ನಮಗೆ, ನಮ್ಮ ಖುಷಿಗೆ ಆನಂದಕ್ಕೆ ಪಾರವೇ ಇಲ್ಲ. ಆದ್ದರಿಂದ ನಮ್ಮ ಸಮ್ಮತಿ ಇದೆ ಅಂತೆಲ್ಲ ಹೇಳ್ತಾರೆ. ಆಗ ದಶರಥನಿಗೆ ತುಂಬ ಆನಂದ ಆಗುತ್ತೆ. ಅವರು ವಸಿಷ್ಠರನ್ನು ಕರೆದುಬಿಟ್ಟು ಹೇಳ್ತಾರೆ, ವಸಿಷ್ಠರೇ, ಈಗ ನಾವು ನಾಳೆ ಪಟ್ಟಾಭಿಷೇಕ ಮಾಡಬೇಕು ಅಂದರೆ, ರಾಜ್ಯಾಭಿಷೇಕ ಮಾಡಬೇಕು ರಾಮನಿಗೆ ಅಂತಂದರೆ ಅದಕ್ಕೇನೇನು ತಯಾರಿ ಮಾಡಬೇಕು ದಯವಿಟ್ಟು ಹೇಳಿ ಅಂತಾರೆ. ಅದಕ್ಕೆ ವಸಿಷ್ಠರು, ಅವರು ತುಂಬ ದೊಡ್ಡ ಲಿಸ್ಟ್ ಕೊಡ್ತಾರೆ, ಏನೇನು ಸಾಮಗ್ರಿಗಳು ಬೇಕಾಗುತ್ತೆ, ಮತ್ತು ಇಡೀ ನಗರವನ್ನೇ ಶೃಂಗಾರ ಮಾಡಬೇಕು, ಎಲ್ಲ ಮನೆಗಳು ಶೃಂಗಾರ ಆಗಬೇಕು, ರಾಜಮಾರ್ಗ ಶೃಂಗಾರ ಆಗಬೇಕು, ಅರಮನೆಗಳು ಶೃಂಗಾರ ಆಗಬೇಕು, ಈ ರೀತಿಯಾಗಿ ಹೇಳ್ತಾರೆ. ಆಮೇಲೆ ರಾಮ ಮತ್ತು ಸೀತೆ ಅವರ ಅಭಿಷೇಕ ಆಗುತ್ತೆ, ಪಟ್ಟಾಭಿಷೇಕ. ಆದ್ದರಿಂದ ಅವರು ವ್ರತದಲ್ಲಿ ಇರಬೇಕು. ನಾಳೆ ಬೆಳಗ್ಗೆ ಸೂರ್ಯೋದಯ ಆಗಿದ ನಂತರ ಸ್ವಸ್ತಿ ವಾಚನ ಆಗಬೇಕು. ಈ ರೀತಿಯಾಗಿ ದೊಡ್ಡ ದೊಡ್ಡ ಲಿಸ್ಟನ್ನು ಕೊಡ್ತಾರೆ. ಇಷ್ಟೆಲ್ಲ ಆದಮೇಲೆ ಸುಮಂತ್ರನನ್ನು ಕರೆದು ದಶರಥ ರಾಮನ ಅಂತ ಹೇಳ್ತಾರೆ. ಆಗ ಸರಿ ಅಂತ ಸುಮಂತ್ರ ಹೋಗಿ ರಾಮನ ಕರ್ಕೊಂಬರ್ತಾನೆ. ರಾಮ ಬಂದ ತಕ್ಷಣವೇ ತನ್ನ ಪ್ರವರವನ್ನು ಹೇಳಿಕೊಂಡು ದಶರಥನ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಆಗ ನಮಸ್ಕಾರ ಮಾಡಿ ನಿಂತ್ಕೋತಾನೆ ಪಕ್ಕದಲ್ಲಿ. ಆಗ ದಶರಥ ರಾಮನನ್ನು ಕರೆದು ಕೂತ್ಕೊಂತ ಅವನಿಗೆ ಒಳ್ಳೆಯ ಆಸನವನ್ನು ಕೊಡ್ತಾನೆ. ಆಗ ಹೇಳ್ತಾನೆ ದಶರಥ, ನೀನು ಎಲ್ಲ ಪ್ರಜೆಗಳನ್ನು ನಿನ್ನ ಸದ್ಗುಣಗಳಿಂದ
ಅವರನ್ನು ಹಿಡಿದಿಟ್ಕೊಂಡಿದ್ಯಾ. ಅದರಿಂದ ನೀನು ನಾಳೆ ಬರುವಂಥ ಪುಷ್ಯ ನಕ್ಷತ್ರದಲ್ಲಿ ಯುವರಾಜನಾಗಿ ನೀನು ಪಟ್ಟಾಭಿಷೇಕ ಮಾಡ್ತಾ ಇದ್ದೇನೆ. ಸೊ ಅದರಿಂದ ನಿನಗೆ ನನ್ನ ಧರ್ಮ, ನೀನು ಎಲ್ಲ ಗುಣಗಳನ್ನು ಆಗಲೇ ಪಡ್ಕೊಂಡಿದ್ಯಾ, ಆದರೆ ನನ್ನ ಧರ್ಮ ಹೇಳಬೇಕು ಅಂದ್ಬಿಟ್ಟು 4 ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ. ಹೇಗೆ ರಾಜನಾಗಿ ನಡ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಿಸಿ ಹೇಳ್ತಾನೆ ದಶರಥ. ತದನಂತರ ರಾಮನನ್ನು ಕಳಿಸ್ಕೊಡ್ತಾನೆ. ಹೀಗೆ ಬಂದ ಎಲ್ಲ ಬೇರೆ ರಾಜರು, ಪ್ರಜೆಗಳು ಎಲ್ಲ ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ದಶರಥ ತನ್ನ ಸ್ವಂತ ಅರಮನೆಗೆ ಹೋಗ್ತಾನೆ. ಅಲ್ಲಿ ಮತ್ತೆ ಸುಮಂತ್ರನನ್ನು ಕಳಿಸಿ ರಾಮನ ಕರ್ಕೊಂಬರಕ್ಕೆ ಹೇಳ್ತಾನೆ. ಆಗ ರಾಮನ ಹತ್ರ ಹೋದಾಗ, ಸುಮಂತ್ರ ಹೋದಾಗ ರಾಮನಿಗೆ ಆಶ್ಚರ್ಯ ಆಗುತ್ತೆ. ಈಗ ತಾನೇ ಬಂದಿದ್ದೀನಿ, ಮತ್ತೆ ಯಾಕೆ ಕರಿತಾ ಇದ್ದಾರೆ? ಏನಾದರೂ ತೊಂದರೆ ಆಗ್ತಾ ಇದೆಯಾ ನಮ್ಮ ತಂದೆಗೆ? ಏನಾದರೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಾ? ನಮಗೆ ದಯವಿಟ್ಟು ಏನು ಸಂಕೋಚ ಇಲ್ಲದೆ ಹೇಳಿ ಅಂತ ಹೇಳ್ತಾರೆ. ಆಗ ಸುಮಂತ್ರ ಅಂಥದ್ದೇನೂ ಇಲ್ಲ, ರಾಜ ತನ್ನ ಸ್ವಂತ ಅರಮನೆ ಕರೆದಿದ್ದಾರೆ, ಬಾ ಹೋಗೋಣ, ಅಥವಾ ನಿನಗೆ ಹೋಗೋಕ್ಕೆ ಇಷ್ಟ ಇಲ್ಲದಿದ್ದರೆ ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಮಾತನ್ನು ಕೇಳಿದ ತಕ್ಷಣ ರಾಮ ಹೊರಟು ಅರಮನೆಗೆ ಹೋಗ್ತಾನೆ. ಆಗ ಮತ್ತೆ ನಮಸ್ಕಾರ ಮಾಡ್ತಾನೆ. ದಶರಥ ಅವನನ್ನು ಎತ್ಕೊಂಡು ಹೇಳ್ತಾನೆ, ರಾಮ, ನನ್ನ ಜೀವನದಲ್ಲಿ ಏನು ಬೇಕೋ ಎಲ್ಲ ಪಡ್ಕೊಂಡೆ. ಮುಖ್ಯವಾಗಿ ನಿನ್ನಂಥ ಸತ್ಪುತ್ರ, ನನ್ನ ವಂಶವನ್ನು ಬೆಳೆಸುವಂಥ ಮಗನನ್ನು ಪಡ್ಕೊಂಡೆ. ಅದರಿಂದ ನನ್ನ ಆನಂದಕ್ಕೆ ಪಾರವೇ ಇಲ್ಲ. ನಾನು ಒಂದೇ ಒಂದನ್ನು ಬಯಸ್ತಾ ಇರೋದು ಜೀವನದಲ್ಲಿ ಅಂತಂದರೆ ಅದು ನಿನ್ನ ಪಟ್ಟಾಭಿಷೇಕ ನೋಡಬೇಕು ಅಂತ. ಸೊ ಅದರಿಂದ ನನ್ನ ಕೆಲವು ಭಯ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. ನನಗೆ ಕೆಲವು ದುಸ್ವಪ್ನಗಳು ಕಾಣ್ತಾ ಇದೆ, ಅಪಶಕನಗಳು ಕಾಣ್ತಾ ಇದೆ. ಹಾಗೂ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ, ಸೂರ್ಯ, ಮಂಗಳ ಹಾಗೂ ರಾಹು ಅವು ನನ್ನ ಜನ್ಮ ನಕ್ಷತ್ರವನ್ನು ತೊಂದರೆ ಪೀಡಿಸ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂತಹ ಪ್ರಸಂಗದಲ್ಲಿ ರಾಜ ಅವನ ಮೃತ್ಯು ಆಗಬಹುದು ಅಥವಾ ಅವನಿಗೆ ದೊಡ್ಡ ವಿಪತ್ತಾಗ್ಬೋದು. ಅದರಿಂದ ನಾನು ಹೆಚ್ಚು ದಿನ ಬದುಕ್ತಾ ಇರ್ಬೋದು. ನನ್ನ ಮನಸ್ಸು ಭ್ರಮಣೆ ಆಗೋಕ್ಕೆ ಮುಂಚೆ, ನನ್ನ ಮತಿಭ್ರಮಣೆ ಆಗೋಕ್ಕೆ ಮುಂಚೆ ನೀನು ಯುವರಾಜ ಆಗೋದನ್ನು ನೋಡಬೇಕು. ಇವತ್ತು ಚಂದ್ರ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ, ನಾಳೆ ಅವನು ಪುಷ್ಯ ನಕ್ಷತ್ರಕ್ಕೆ ಹೋಗ್ತಾನೆ. ಸೊ ಅದರಿಂದ ನಾಳೆ ಒಳ್ಳೆಯ ಮುಹೂರ್ತ ಅಂತ ಎಲ್ಲ ಜ್ಯೋತಿಷಿಗಳು ಹೇಳಿದ್ದಾರೆ. ನಾನು ಕಾಯಕ್ಕೆ ತಯಾರಿಲ್ಲ, ಆದಷ್ಟು ಬೇಗ ನಿನ್ನನ್ನು ಯುವರಾಜನಾಗಿ ನೋಡಬೇಕು. ಅದರಿಂದ ನೀನು ಮತ್ತು ನನ್ನ ಸೊಸೆ ಸೀತೆ ಇಬ್ಬರು ರಾತ್ರಿ ಉಪವಾಸ ಮಾಡಿ ಮತ್ತು ದರ್ಭೆಯ ಹಾಸಿಗೆ ಮೇಲೆ ಮಲ್ಕೋಬೇಕು. ಮತ್ತು ಮುಖ್ಯವಾಗಿ ಇನ್ನೊಂದು ಮಾತನ್ನು ಹೇಳ್ತಾನೆ, ವಿಪ್ರೋಷಿತಶ್ಚ ಭರತೋ ಯಾವದೇವ ಪುರಾದಿತಃ ತಾವದೇವಾಭಿಷೇಕಸ್ತೆ ಪ್ರಾಪ್ತ ಕಾಲೋ ಮತೋ ಮಮ. ಇದೊಂದು ಆಶ್ಚರ್ಯವಾಗಿರೋ ಮಾತು ಹೇಳ್ತಾನೆ. ಏನದು ಅಂತಂದರೆ, ಯಾವಾಗ ಭರತ ನಗರದಿಂದ ಹೊರಗಡೆ ಇದ್ದಾನೆ ಅದೇ ಸೂಕ್ತವಾದ ಸಮಯ ನಿನ್ನ ಅಭಿಷೇಕ ಮಾಡೋಕ್ಕೆ, ನಿನ್ನ ಪಟ್ಟಾಭಿಷೇಕ ಮಾಡೋಕ್ಕೆ. ಇದು ನನ್ನ ಅನಿಸಿಕೆ ಅಂತ ಹೇಳ್ತಾನೆ. ಆಶ್ಚರ್ಯ ಆಗುತ್ತೆ ಇದು, ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ. ಮತ್ತು ಹೇಳ್ತಾನೆ, ಅಲ್ಲ, ನಾನು ಹೇಳೋದು ಅಪಾರ್ಥ ಮಾಡ್ಕೋಬಾರ್ದು. ನನಗೆ ಗೊತ್ತು, ನಿನ್ನ ತಮ್ಮನಾದಂತಹ ಭರತ ನೀನು ನನ್ನನ್ನು ಹೇಗೆ ಪ್ರೀತಿ ಮಾಡ್ತೀಯೋ ಅದೇ ರೀತಿ ನಿನ್ನ ತಮ್ಮ ಭರತ ನಿನ್ನನ್ನು ಪ್ರೀತಿ ಮಾಡ್ತಾನೆ ಅಂತ ನನಗೆ ಗೊತ್ತು. ಅವನು ತುಂಬ ಒಳ್ಳೆಯ ಗುಣ ಇರೋನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಕೆಲವು ಸರಿ ಕಾಲ ಕೆಟ್ಟೋಗುತ್ತೆ, ಆಗ ಮನಸ್ಸು ಚಂಚಲ ಆಗೋಗುತ್ತೆ. ಏನೂ ಆಗಬಾರ್ದು ಅನ್ನೋ ರೀತಿಲಿ ಇದು ಸರಿಯಾದ ಸಮಯ ಅಂತ ನನಗನ್ನಿಸ್ತಾ ಇದೆ. ನನ್ನ ಅನಿಸಿಕೆ ಏನಿತ್ತು ಅದನ್ನು ಹೇಳಿದ್ದೀನಿ ನಿನ್ನ ಹತ್ರ, ನೀನು ಹೋಗ್ಬೋದು ಅಂತ ಹೇಳ್ತಾನೆ. ಆಗ ರಾಮ ಕೌಸಲ್ಯ ಹತ್ರ ಹೋಗ್ತಾನೆ. ಕೌಸಲ್ಯಗೆ ಹೇಳ್ತಾನೆ, ಈ ರೀತಿ ನಮ್ಮ ತಂದೆ ಕರೆದ್ರು, ಅವರು ನಾಳೆ ನನ್ನನ್ನು ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದಾಗ ಅವಳ ಆನಂದಕ್ಕೆ ಪಾರನೇ ಇರೋದಿಲ್ಲ. ಅವಳು ತುಂಬ ಖುಷಿ ಪಡ್ತಾಳೆ. ಹಾಗೂ ಅಲ್ಲೇ ಸೀತೆ ಇರ್ತಾಳೆ. ಸೀತೆ ಮತ್ತು ರಾಮನ ಇಬ್ಬರಿಗೂ ಅವಳು ಚೆನ್ನಾಗಿ ಹರಿಸ್ತಾಳೆ. ಆಮೇಲೆ ಲಕ್ಷ್ಮಣ ಅಲ್ಲೇ ಇರ್ತಾನೆ, ಅವನಿಗೂ ಖುಷಿ ಆಗುತ್ತೆ. ಆಗ ರಾಮ ಹೇಳ್ತಾನೆ, ಓ ಲಕ್ಷ್ಮಣ, ನಿನ್ನ ಬಿಟ್ಟು ನಾನು ರಾಜ್ಯ ಮಾಡಲ್ಲ, ನೀನು ನನ್ನ ಜೊತೆ ಇರು, ನಾವಿಬ್ಬರು ಸೇರ್ಕೊಂಡು ಒಟ್ಟಿಗೆ ರಾಜ್ಯಭಾರ ಮಾಡೋಣ ಅಂತ, ಮತ್ತು ನಿನಗೋಸ್ಕರ ನಾನು ರಾಜ್ಯ ಸ್ವೀಕರಿಸ್ತಾ ಇದ್ದೀನಿ ಅಷ್ಟೇ ಅಂತಲೂ ರಾಮ ಹೇಳ್ತಾನೆ. ಆಯಿತು. ಆಗ ವಸಿಷ್ಠ ಮುನಿಗಳು ಅಲ್ಲಿಗೆ ಬರ್ತಾರೆ. ವಸಿಷ್ಠರು ಹೇಳ್ತಾರೆ ಯಾವ ರೀತಿ ಈ ರಾತ್ರಿಯನ್ನು ಕಳೆಯಬೇಕು ಅಂತ ರಾಮ ಮತ್ತು ಸೀತೆ ಹೇಳ್ತಾರೆ. ರಾಮ ಸೀತೆ ಇಬ್ಬರು ಪೂಜಾ ಕೊಠಡಿ ಸೇರಿಕೊಂಡು ಪೂಜಾ ಕೊಠಡಿಯಲ್ಲೇ ಅವರು ತಮ್ಮ ದರ್ಭೆಯಲ್ಲಿ ಮಲಗಿ ಒಂದು ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ರಾಮ ಒಂದು ಯಾಮ ಅಂದರೆ 3 ಗಂಟೆಯಷ್ಟು ರಾತ್ರಿಯ ಕಾಲ, ಅಂದರೆ ಅರೌಂಡ್ 3 AM ಅಂದ್ಕೊಳ್ಳಿ, ಆವಾಗಲೇ ಎದ್ದುಬಿಟ್ಟು ನೋಡ್ತಾನೆ ಅವನ ಅರಮನೆ ಎಲ್ಲವೂ ಆಗಲೇ ಅಲಂಕಾರ ಆಗೋಗಿದೆ.
ಮತ್ತು ಮಕ್ಕಳು ಸಹಿತ ಮಲ್ಕೊಂಡಿಲ್ಲ ರಾತ್ರಿ ಎಲ್ಲ. ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅಂತಂದರೆ, ರಾಮನ ಪಟ್ಟಾಭಿಷೇಕವನ್ನು ನಾಟಕ ಮಾಡಿ, ನಾಟಕದ ರೀತಿಯಲ್ಲಿ ಅವರು ಅದನ್ನು ಆಚರಣೆ ಮಾಡ್ತಾಯಿದ್ರು. ಎಲ್ಲರಿಗೂ ತುಂಬ ಆನಂದ. ಈಗ ಇನ್ನೊಂದು 5 ನಿಮಿಷ ಎಕ್ಸ್ಟೆಂಡ್ ಮಾಡೋಣ. ಎಲ್ಲ ಆನಂದ ಕೈಕೇಯಿಯ ಅರಮನೆ. ಕೃಷ್ಣ ಪ್ರಭು ಮಾಡೋಣ ಪ್ರಭು, ಏನು ತೊಂದರೆ ಇಲ್ಲ, ಮಾತಾಡಿ. ಸರಿ. ಕೈಕೇಯಿಯ ಅರಮನೆ ಇದೆ. ಅಲ್ಲಿ ಮಂಥರೆ ಅರಮನೆಯ ಮೇಲೆ ಅವಳು ಉಪ್ಪರಿಗೆಯಲ್ಲಿ ನಿಂತಿರ್ತಾಳೆ. ನೋಡ್ತಾಳೆ, ಏನಿದು? ಇಡೀ ನಗರ ಶೋಭಿತವಾಗಿದೆ. ಎಲ್ಲರೂ ಆನಂದದಿಂದ ಕುಣಿದಾಡ್ತಾ ಇದ್ದಾರೆ. ಏನಿದು? ಏನು ವಿಶೇಷ? ಅವಳಿಗೆ ಗೊತ್ತಿರಲ್ಲ, ಯಾಕಂದರೆ ಕೈಕೇಯಿಗೆ ವಿಚಾರ ಗೊತ್ತಿರಲ್ಲ. ಸರಿ, ಮಂಥರೆ ತನ್ನ ಒಬ್ಬಳು ದಾಸಿಯನ್ನು ಕರೆದು ಕೇಳ್ತಾಳೆ, ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಏನು ವಿಶೇಷ ಅಂತ. ಏನಿಲ್ಲ, ಒಂದು ರಾಮನ ಪಟ್ಟಾಭಿಷೇಕನ ನಾಳೆ ಇಟ್ಕೋತಾ ಇದ್ದಾರೆ, ಅದಕ್ಕೋಸ್ಕರ ಎಲ್ಲರೂ ಆನಂದದಿಂದ ಇದ್ದಾರೆ ಅಂತ ಹೇಳ್ತಾರೆ. ಅದನ್ನು ನೋಡಿ ಮುಗಿದೋಯ್ತು, ನಮ್ಮ ಸುಖ ಕಾಲ ಎಲ್ಲ ಮುಗಿದೋಯ್ತು, ಇನ್ನೇನಿದ್ರು ನಮ್ಮ ದುರ್ಗತಿ ಅಂತ ಬೈಕೊಂಡು ಮೇಲಿಂದ ಅವಳು ಕೆಳಗಿಳಿತಾಳೆ. ಮಂಥರ ಕೆಳಗಡೆ ಕೈಕೇಯಿ ಮಲ್ಕೊಂಡಿರ್ತಾಳೆ. ಇನ್ನು ಕೈಕೇಯಿಗೆ ಜೋರಾಗಿ ಏಟು ಕೊಟ್ಟು, ಇನ್ನೂ ಮಲ್ಕೊಂಡಿದೆಯಲ್ಲ, ನಿನಗೆ ಯಾವ ಅನಿಷ್ಟ ಕಾಲ ಬಂದಿದೆ ಅಂತ ಪರಿಜ್ಞಾನವೂ ಇಲ್ಲದೆ ಅವಳೆ ನಿದ್ದೆಯಲ್ಲಿ ಮಕ್ಕಳ ಥರ ಮಲ್ಕೊಂಡಿದೆಯಲ್ಲ. ನೋಡಿದ್ರೆ ಹೊರನೋಟಕ್ಕೆ ನಿನ್ನ ಗಂಡ ನೀನೇ ನನಗೆಲ್ಲರಿಗಿನ್ನ ಪ್ರೀತಿ ಅಂತ ಹೇಳ್ತಾನೆ, ಆದರೆ ಹೃದಯದಲ್ಲಿ ಅವನು ನಿನ್ನ ಇಷ್ಟಪಡ್ತಾ ಇಲ್ಲ. ಸುಮ್ಮನೆ ನಿನ್ನ ಬುಟ್ಟಿಗೆ ಹಾಕೊಳ್ಳೋಕ್ಕೋಸ್ಕರ ಅವನ ಆ ಥರ ಎಲ್ಲ ಹೇಳ್ತಾನಷ್ಟೆ. ಕೈಗೆ ಆಶ್ಚರ್ಯ ಆಗುತ್ತೆ. ಓ ಮಂಥರೆ, ಏನಾದರೂ ಸಮಸ್ಯೆನಾ? ಯಾಕೆ ಈ ರೀತಿ ದುಃಖದಲ್ಲಿದೆಯಾ ಮತ್ತು ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ? ಕೈಕೇಯಿ ಹೇಳ್ತಾಳೆ, ಮಂಥರೆ ಹೇಳ್ತಾಳೆ, ಓ ರಾಣಿ, ನಿನ್ನ ಅಂತ್ಯಕಾಲ ಸಮೀಪಿಸ್ತಾ ಇದೆ. ಯಾಕೆ ಗೊತ್ತಾ? ದಶರಥ ರಾಮನನ್ನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ಈ ವಿಚಾರ ತಿಳಿದ ತಕ್ಷಣವೇ ನನಗೆ ಬೆಂಕಿ ನನ್ನಲ್ಲಿ ಸೇರ್ಕೊಂಡಂಗಾಗಿದೆ. ಅಷ್ಟು ದುಃಖದಲ್ಲಿ ನಾನು ಬಂದಿದ್ದೀನಿ. ಮತ್ತು ಕೈಕೇಯಿ, ನಿನ್ನ ದುಃಖವೇ ನನ್ನ ದುಃಖ, ನಿನ್ನ ಸುಖವೇ ನನ್ನ ಸುಖ, ಅದ್ರ ಬಗ್ಗೆ ಅನುಮಾನ ಪಡಬೇಡ. ನೀನು ರಾಜಕುಲದಿಂದಲೇ ಬಂದಿದ್ಯಾ, ನಿನಗೆ ಈ ರಾಜನೀತಿಯಲ್ಲಿ ಅರ್ಥ ಆಗಲ್ವಾ? ನಿನ್ನ ಗಂಡ ಹೊರಗಡೆ ಎಲ್ಲರ ಜೊತೆ ದೊಡ್ಡ ದೊಡ್ಡ ನೀತಿ ತತ್ವಗಳನ್ನು ಮಾತಾಡ್ತಾನೆ, ಆದರೆ ಒಳಗಡೆ ಅವನು ಮೋಸ್ಕರ. ಆಡೋ ಮಾತು ಮೃದುವಾಗಿರುತ್ತೆ, ಆದರೆ ಅವನು ಮಾಡೋ ಕೆಲಸ ಕರ್ಕಶವಾಗಿರುತ್ತೆ. ನೀನು ಮುಗ್ದೆ, ನೀನು ಅವನ ಬಲೆಗೆ ಬೀಳ್ತೀಯ, ನೀನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಏನೇನೋ ಮಾತಾಡ್ತಾಳೆ. ಯಾವಾಗ ಕೈಕೇಯಿಗೆ ರಾಮನ ಪಟ್ಟಾಭಿಷೇಕ ಆಗತ್ತೆ ಅಂತ ಕೇಳೋಕ್ಕೆ ಅವಳ ಕಿವಿಗೆ ಬೀಳುತ್ತೋ, ತುಂಬ ಆನಂದ ಆಗುತ್ತೆ. ಆನಂದದಿಂದ ಈ ವಿಚಾರನ ಕೇಳಿದ ತಕ್ಷಣ ಎಷ್ಟು ಆನಂದ ಆಗುತ್ತೆ ಅಂತಂದರೆ, ನಾನು ಹಾಕೊಂಡಿರುವಂಥ ಒಂದು ಒಳ್ಳೆಯ ಆಭರಣನ ಕೈಯ ಮಂಥರೆ ಕೊಡ್ತಾಳೆ. ಓ ಮಂಥರೆ, ಈ ಶುಭ ಸಂಗತಿ ಸಮಾಚಾರವನ್ನು ನಂಗೆ ತಿಳಿಸಿದ್ಯಾ? ನನ್ನ ಹತ್ರ ಸದ್ಯಕ್ಕೆ ಈ ಆಭರಣ ಇದೆ, ತಗೋ. ಇನ್ನೂ ಏನಾದರೂ ಬೇಕಾ ಕೇಳೋ, ಕೊಡ್ತೀನಿ. ಈ ವಿಚಾರವನ್ನು ಕೇಳಿ ನನ್ನ ಆನಂದಕ್ಕೆ ಪಾರವೇ ಇಲ್ಲ. ನನಗೆ ರಾಮ ಬೇರೆ ಅಲ್ಲ, ಭರತ ಬೇರೆ ಅಲ್ಲ. ರಾಮ ರಾಜ ಆದರೆ ನನ್ನ ಮಗ ರಾಜ ಆದಷ್ಟೇ ಖುಷಿ ನನಗೆ. ಕೈಕೇಯಿಯ ಈ ವರ್ತನೆ ನೋಡಿ ಮಂಥರೆಗೆ ಇನ್ನೂ ಕೋಪ ಬರುತ್ತೆ. ಕೈಕೇಯಿ ಕೊಟ್ಟ ಆ ಆಭರಣನ ರಪ್ಪ ಅಂತ ಬಿಸಾಕ್ತಾಳೆ. ಹೇಳ್ತಾಳೆ, ಕೈಕೇಯಿ, ನಿನಗೆ ಯಾವಾಗ ಖುಷಿ ಪಡಬೇಕು, ಯಾವಾಗ ದುಃಖ ಪಡಬೇಕು ಗೊತ್ತಾಗಲ್ವ? ಏನಿದು ಈ ರೀತಿಯಾದಂಥ ಉದಾರತೆ ನಿನ್ನ ಮನಸ್ಸಲ್ಲಿ? ಅಲ್ಲ, ಶತ್ರುಗಳಂತೆ ಇರುವಂತಹ ಸವತಿಯ ಮಗ ರಾಜ ಆಗೋದನ್ನು ಕೇಳಿಕೊಂಡು ಯಾರಾದರೂ ಖುಷಿ ಪಡ್ತಾರಾ? ಇದು ಗೊತ್ತೋ ಗೊತ್ತಿಲ್ಲದೇನೋ ಮೃತ್ಯು ಹತ್ರ ಹೋದಂಗೆ. ನೋಡು, ಭರತ ರಾಮ ಇಬ್ರಿಗೂ
ಸಿಂಹಾಸನದ ಮೇಲೆ ಸಮ ಅಧಿಕಾರ ಇದೆ. ಅದು ಗೊತ್ತಿರೋ ಪ್ರಸಂಗಕ್ಕೋಸ್ಕರನೇ ದಶರಥ ಭರತ ಇಲ್ದಿರ್ಬೇಕಾದ್ರೆ ಇದನ್ನು ಅರೇಂಜ್ ಮಾಡಿರೋದು. ನೋಡು, ಲಕ್ಷ್ಮಣ ಯಾವತ್ತೂ ರಾಮನ ನೆರಳಿದ್ದಂಗೆ, ಅವನು ರಾಜ್ಯಕ್ಕೆ ಆಸೆ ಪಡಲ್ಲ. ಶತ್ರುಘ್ನ ಭರತನ ನೆರಳಿದ್ದಂಗೆ, ಅವನು ಆಸೆ ಪಡಲ್ಲ. ಆದರೆ ಈ ಒಂದು ಕುರ್ಚಿಗೆ, ಈ ಒಂದು ಸಿಂಹಾಸನಕ್ಕೆ ರಾಮ ಭರತ ಇಬ್ಬರೇ ಕಂಟೆಂಡರ್ಸ್. ಸೊ ಈ ಸಮಯದಲ್ಲಿ ಭರತ ಇಲ್ಲ, ರಾಮನಿಗೆ ಪಟ್ಟಾಭಿಷೇಕ ಮಾಡುವಂತಹ ಪ್ಲ್ಯಾನ್ ಮಾಡಿದ್ದಾರೆ ದಶರಥ. ಅರ್ಥ ಮಾಡ್ಕೊ ನೀನು ಎಲ್ಲಿ ಸಮಸ್ಯೆ ಆಗುತ್ತೆ ಅಂತಂದರೆ. ಕೌಸಲ್ಯೆ ತುಂಬ ಆನಂದ ಪಡ್ತಾ ಇದ್ದಾಳೆ ಇವತ್ತು. ಏಕೆ ಅಂತಂದರೆ ಅವಳ ಮಗ ರಾಜ ಆಗ್ತಾನೆ. ಅವಳ ಮಗ ರಾಜ ಆದರೆ ಅವಳು ರಾಜಮಾತೆ ಆಗ್ತಾಳೆ. ಭರತ ರಾಮನ ಸೇವಕ ಆಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಯಾವತ್ತೂ ರಾಜ್ಯ ನಿನ್ನ ಮಗನ ಕೈಗೆ ಬರಲ್ಲ. ಆವಾಗ ಕೈ ಕೇಳ್ತಾಳೆ, ಯಾಕೆ ಆ ಥರ ಎಲ್ಲ ಯೋಚನೆ ಮಾಡ್ತೀಯಾ? ರಾಮ ಧರ್ಮಿಷ್ಠ. ಅವನ ಹಿರಿಯರಿಂದ ಅವನು ಸಂಯಮವನ್ನು ಕಲಿತಿದ್ದಾನೆ, ಸತ್ಯವನ್ನು ಮಾತಾಡ್ತಾನೆ, ಕೃತಜ್ಞನಾಗಿದ್ದಾನೆ. ಮತ್ತೆ ಅವನು ರಾಜರ ಸಹಜವಾಗಿ ಹಿರಿಮಗ. ಅದರಿಂದ ಅವನೇ ಯುವರಾಜ ಆಗೋದು ಧರ್ಮ. ಅಷ್ಟು ಮಾತ್ರ ಅಲ್ಲ, ಅವನು ಸುಮಾರು 100-106 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ತನ್ನ ತಮ್ಮನಾದ ಭರತನಿಗೆ ಅವನೇ ರಾಜ್ಯವನ್ನು ಕೊಡ್ತಾನೆ. ಅದು ನನಗೆ ನಂಬಿಕೆ ಇದೆ. ಆದ್ದರಿಂದ ಈ ರೀತಿಯೆಲ್ಲ ನೀನು ಮಾತಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ನೋಡಮ್ಮ, ನಿನಗೆ ರಾಜನೀತಿ ಎಲ್ಲ ಗೊತ್ತಿಲ್ಲ, ಅದಕ್ಕೆ ಈ ರೀತಿಯಾಗಿ ಏನೇನೋ ಮಾತಾಡ್ತಾ ಇದೆಯಾ. ಒಂದು ಸಾರಿ ಭರತ ರಾಜ ಅಲ್ಲ, ರಾಮ ರಾಜ ಆದ ಅನ್ಕೋ, ಇನ್ನು ಯಾವತ್ತೂ ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು ಯಾರೂ ರಾಜರಾಗಲ್ಲ. ಏಕೆಂದರೆ ರಾಮನ ಹತ್ರವೇ ರಾಮನ ಮಕ್ಕಳು ರಾಜ ಆಗ್ತಾರೆ, ನಿನ್ನ ಮಗ ಅಲ್ಲ. ಆಮೇಲೆ ರಾಮನ ಮಕ್ಕಳಿಗೆ ನಿನ್ನ ಮೊಮ್ಮಕ್ಕಳು ಸೇವೆ ಮಾಡಬೇಕಷ್ಟೆ. ನೀನು ಕೌಸಲ್ಯ ಸೇವೆ ಮಾಡಬೇಕು, ಭರತ ರಾಮನ ಸೇವೆ ಮಾಡಬೇಕು, ಆಮೇಲೆ ಭರತನ ಮಕ್ಕಳು ರಾಮನ ಮಕ್ಕಳಿಗೆ ಸೇವೆ ಮಾಡಬೇಕು. ಅಷ್ಟು ಯಾಕಮ್ಮ, ರಾಮ ಈ ಅಯೋಧ್ಯೆಗೆ ರಾಜನಾದಮೇಲೆ ಭರತನನ್ನು ದೇಶದಿಂದ ಗಡೀಪಾರು ಮಾಡ್ತಾನೆ. ಅದಕ್ಕೆ ನೋಡು, ಭರತ ಇಲ್ಲದೇ ಇರೋ ಸಮಯದಲ್ಲಿ ಅವನನ್ನು ಪಟ್ಟಾಭಿಷೇಕ ಮಾಡ್ತಾ ಇರೋದು. ಅವನು ಲಕ್ಷ್ಮಣನಿಗೇನು ತೊಂದರೆ ಕೊಡಲ್ಲ, ಆದರೆ ಭರತ ಅವನ ಕಾಂಪಿಟೇಟರ್, ಅದಕ್ಕೋಸ್ಕರ ಭರತನಿಗೆ ತೊಂದರೆ ಕೊಟ್ಟೇ ಕೊಡ್ತಾನೆ. ಸೊ ಅದರಿಂದ ನೀನು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವತ್ತೇನೋ ಒಳ್ಳೆಯ ಗುಣದಲ್ಲಿ ಅವನಲ್ಲಿ ಪವರ್ ಇಲ್ಲ, ಒಳ್ಳೆಯ ಗುಣ ತೋರಿಸ್ತಾನೆ ರಾಮ. ನಾಳೆ ಪವರ್ ಬಂದಮೇಲೆ ಏನು ಬೇಕಾರ ಮಾಡ್ಬೋದು. ಆಮೇಲೆ ಇಷ್ಟು ದಿನ ದಶರಥ ನಿನ್ನ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತಾನೆ ಅಂತ ಕೌಸಲ್ಯಗೆ ಬೇಜಾರಿತ್ತು. ಇವಾಗ ರಾಮ ರಾಜ ಆದರೆ ಕೌಸಲ್ಯೆ ಸೇಡ್ ತೀರಿಸ್ಕೊಳ್ಳೋದು ನಿನ್ನ ಮೇಲೆ ಅಂತ ಯಾವಾಗ ಈ ರೀತಿಯಾಗಿ ಇಷ್ಟೆಲ್ಲ ಏನು ಹೇಳಿದ್ರು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಆದರೆ ಈ ಥರ ಅಸೂಯೆ ಏನಿದೆ ನೋಡಿ, ಸಾಮಾನ್ಯವಾಗಿ ಸ್ತ್ರೀಯರ ಮಧ್ಯೆ ಇರುವಂಥ ಅಸೂಯೆ, ಅದನ್ನು ಟ್ರಿಗರ್ ಮಾಡ್ತಾಳೆ. ಒಂಥರ ತಕ್ಷಣ ಕೇಕೆಯಿಗೆ ಕೋಪ ಉಕ್ಕಿ ಹೇರಿ ಬರುತ್ತೆ. ಅವ್ರು ಹೇಳ್ತಾಳೆ, ನೋಡು, ಖಂಡಿತವಾಗಲೂ ರಾಮ ರಾಜ ಆಗಬಾರ್ದು, ಭರತ ಆಗಬೇಕು. ಏನು ಮಾಡಬೇಕು ಹೇಳು. ಅದಕ್ಕೆ ಮಂತ್ರಿ ಹೇಳ್ತಾಳೆ, ನಾನು ಒಂದು ಐಡಿಯಾ ಕೊಡ್ತೀನಿ ನಿಮಗೆ, ಆ ರೀತಿ ಮಾಡು, ಭರತನೇ ರಾಜ ಆಗ್ತಾನೆ ಅಂತ ಹೇಳ್ತಾಳೆ. ಸೊ ಅದೇನು ಐಡಿಯಾ ಕೊಡ್ತಾಳೆ ಅನ್ನೋದನ್ನು ನಾವು ನಾಳೆ ಚರ್ಚೆ ಮಾಡೋಣ. ಹರೇ ಕೃಷ್ಣ. ಯಾರಿಗಾದ್ರೂ ಇವತ್ತಿನ ಪ್ರವಚನದ ಬಗ್ಗೆ ಅಭಿಪ್ರಾಯ, ಅನಿಸಿಕೆ ಅಥವಾ ಪ್ರಶ್ನೆಗಳಿದ್ರೆ ಕೇಳ್ಬೋದು.
ಹರೇ ಕೃಷ್ಣ. ಏನಾದ್ರು ಒಂದು ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ರೆ ದಯಮಾಡಿ ತಿಳಿಸಿ. ಹರೇ ಕೃಷ್ಣ ಪ್ರಭು. ಹಾ ಪ್ರಭು ಹೇಳಿ. ತುಂಬಾ ಸುಂದರವಾಗಿ ಆಕ್ಚುಲಿ ಭಗವಂತನ ಒಂದು ಗುಣಗಳನ್ನ ನಮ್ಗೆ ಕಟ್ಟ ತರನೇ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ರಾಮನ ಒಂದು ಕಥೆನ ಎಷ್ಟೇ ಕೇಳಿದ್ರು ಅದು ಯಾವಾಗ್ಲೂ ಸದಾ ಆನಂದನೇ ಕೊಡುತ್ತೆ. ಅವರ ಗುಣಗಳನ್ನ ನೀವು ವರ್ಣಿಸ್ತಾ ಇದ್ರೆ ತುಂಬಾ ಆನಂದ ಆಯ್ತು. ಅನೇಕ ಗುಣಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಇನ್ನೂ ಹೆಚ್ಚು ನಮಗೂ ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಇನ್ನೇನಾದ್ರು ಪ್ರಶ್ನೆ ಅಥವಾ ಅನಿಸಿಕೆ ಇದೆ ದಯಮಾಡಿ ಹಂಚಿಕೊಡಿ. ಜಗನ್ನಾಥ್ ಪ್ರಭು, ಥ್ಯಾಂಕ್ ಯು ನಿಮ್ಮ ಅನಿಸಿಕೆ. In progress. ಹಾ, ನಾಗಲಕ್ಷ್ಮಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ದಶರಥ ಪರಶುರಾಮ ಬಂದಾಗೆಲ್ಲ ಮದುವೆ ಆಗ್ತಾ ಇದ್ರು ಅಂತ, ಜನಕ ಮಹಾರಾಜರು ಏನು ಮಾಡ್ತಾ ಇದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಹೌದು, ಜನಕ ಮಹಾರಾಜರು ನನಗೊಂದು ಡೀಟೇಲ್ಸ್ ಮರ್ತೋಗಿದೆ, ನಾನು ಅದನ್ನು ತಿಳ್ಕೊಂಬಿಟ್ಟು ನಾಳೆ ನಿಮಗೆ ಹೇಳ್ತೀನಿ. ಅವರು ಸಹಿತ ಪರಶುರಾಮನ ತಡಿಬೇಕು ಅಂತ ಅವರು ಒಂದು ಮಾಡ್ತಾಯಿದ್ರು. ಯಾರಿಗಾದ್ರೂ ಜ್ಞಾಪಕ ಇದೆಯಾ ಏನು ಅಂತ? ಜ್ಞಾಪಕ ಇದ್ದರೆ ತಿಳಿಸಿ, ಇಲ್ಲಾಂದರೆ ನಾನು ಅದನ್ನು ಹುಡುಕ್ಬಿಟ್ಟು ನಾಳೆ ಪ್ರವಚನದಲ್ಲಿ ನಾನು ಅದನ್ನು ತಿಳಿಸ್ತೀನಿ. ಹರೇ ಕೃಷ್ಣ. ಸರಿ ಪ್ರಭು. ಶ್ರೀ ಪ್ರಭು, ಮುಕ್ತಾಯ ಮಾಡಿ. ಹರೇ ಕೃಷ್ಣ ಪ್ರಭು. ರಾಮಾಯಣನ ಇಷ್ಟು ನಮ್ಮ ಕಣ್ಣು ಮುಂದೆ ನಡೀತಾ ಇರೋ ರೀತಿಯಲ್ಲೇ ನೀವು ಇವತ್ತಿನ ಪ್ರವಚನ ನೀಡಿದಿರ ಪ್ರಭು. ಮತ್ತೆ ವಿಶೇಷವಾಗಿ ಜಗನ್ನಾಥ್ ಪ್ರಭು ಹೇಳಿದಂಗೆ ರಾಮನ ಗುಣಗಳನ್ನು ತುಂಬಾ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರ. ವಿಶೇಷವಾಗಿ ಪ್ರಭುಗಳು ರಾಮಾಯಣದ ಶ್ಲೋಕಗಳನ್ನ ಪಠಿಸುತ್ತಾ ಅದರ ಅನುವಾದ ಸಹಿತ ನಮ್ಗೆ ತಿಳಿಸ್ಕೊಡ್ತಾ ಇದ್ದೀರ ಪ್ರಭು. ಇದು ನಮ್ಮೆಲ್ಲರ ಭಾಗ್ಯ. ಇದಕ್ಕಾಗಿ ನಾವು ನಿಮ್ಗೆ ತುಂಬಾ ಹೃದಯದಿಂದ ಧನ್ಯವಾದವನ್ನ ಅರ್ಪಿಸ್ತೀವಿ. ಎಲ್ರೂ ಹರೇ ಕೃಷ್ಣ ಮಹಾಮಂತ್ರವನ್ನ ಪ್ರಭುಗಳು ಒತ್ತರಿಸ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ. ಪ್ರಭು, ವಿತ್ ಪರ್ಮಿಷನ್ ಇವತ್ತಿನ ಪ್ರವಚನಕ್ಕೆ ವಿರಾಮ ತಗೊಳ್ಳೋಣ ಪ್ರಭು. ಸರಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಮತ್ತೆ ನಾಳಿನ ಪ್ರವಚನದಲ್ಲಿ ಎಲ್ಲರೂ ಭಾಗವಹಿಸಿ, ಎಲ್ಲರಿಗೆ ತಿಳಿಸಿ, ನೀವು ನಿಮ್ಮ ಕುಟುಂಬದವರು ಎಲ್ಲರೂ ಭಾಗವಹಿಸಿ. ಇಂತಹ ಒಂದು ಅವಕಾಶ ಸಿಗೋದು ಅತ್ಯಂತ ವಿರಳ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಭಾನುವಾರದ ಪ್ರವಚನದಲ್ಲೂ ಸಹ ಅಂದ್ರೆ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಇದೆ, ನಗರ ಸಂಕೀರ್ತನ ಇದೆ, ಮತ್ತೆ ಎಲ್ಲರಿಗೂ ಸಹ ಪಾನಕ ಮಜ್ಜಿಗೆ ಇತ್ಯಾದಿ ವಿತರಣೆಗಳೆಲ್ಲ ಇದೆ. ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ನಾನು ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ರವಚನದಲ್ಲಿ ಭಾಗವಹಿಸಿ. ಈ ಭಾನುವಾರ ರಾಮನವಮಿ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ವಿಶೇಷ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ ಅಂತ ಎಲ್ಲರನ್ನ ಬೇಡ್ಕೊಳ್ತೀನಿ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ನಾಳೆ ಭೇಟಿಯಾಗೋಣ. ಹರೇ ಕೃಷ್ಣ. ಅದೊಂದೇ ತಗ.